ಮಾರ್ನಿಂಗ್, ಶುಭೋದಯ. ಗುಡ್ ಮಾರ್ನಿಂಗ್. ಎಲ್ಲ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಿದ್ದೀರಾ ಇವತ್ತು. ನಾನೇ ಒಂದು ನಿಮಿಷ ಲೇಟ್ ಎಚ್ಚರ ಆಗ್ಬಿಟ್ರೆ ಸಾಕು ಅಲ್ವಾ? ಬೇಗ ಎಚ್ಚರ ಆದ್ರೆ ಮತ್ತೆ 1 ಗಂಟೆ ಅರ್ಧ ಮುಕ್ಕಾಲು ಆ? ಬೇಗ 4:15 4 ಗಂಟೆಗೆ ಎಚ್ಚರ ಆಗ್ಬಿಟ್ರೆ ಮತ್ತೆ ಎದ್ದೇಳಕ್ಕಾಗಲ್ಲ. ಹಾ ಹೌದು. ಮತ್ತೆ ಹೇಗಿತ್ತು ನಿನ್ನೆ? ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹಾಕಿ ಎಲ್ಲರೂ. ಮೇಡಮ್ ಇವತ್ತು ಬರಲ್ಲ, ಲೇಟಾಗಿ ಎದ್ದೇಳ್ತಾರೆ ಅನ್ಕೊಂಡಿದ್ರಾ? ಏನು ಕೇಳಿಸ್ತಾ ಇಲ್ಲ ಸೌಂಡ್? ಕೇಳಿಸ್ತಿಲ್ವಾ? ಹಾ ಈಗ ಕೇಳಿಸ್ತಾ ಇದೆ. ಇವತ್ತು ಬರಲ್ಲ ನಾನು ಅಂತ ಅನ್ಕೊಂಡಿದ್ರಾ ಅಂದೆ. ಹಾ ಇವತ್ತಾ? ಅಲ್ಲ, ನಿನ್ನೆ ಮೈಸೂರಿಗೆ ಹೋಗಿರ್ತೀನಿ, ಬರೋದು ಲೇಟ್ ಇಲ್ಲ ರಾತ್ರಿನೇ ಬರ್ತೀನಿ ಅಂತ ಹೇಳಿದ್ರಲ್ಲ, ಹಂಗ ಬರ್ತೀರಾ ಅಂತ ಗೊತ್ತು. ಓಕೆ. ಈಗ ಎಲ್ಲಿದ್ರು ಕ್ಲಾಸ್ ಅಟೆಂಡ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ. ನೆಪ ಹೇಳಂಗಿಲ್ಲ. ಹಾ ಮತ್ತೆ ಹೇಗಿತ್ತು ನಿನ್ನೆ ದಿನ? ಎಲ್ಲ ಚೆನ್ನಾಗಿ ಇತ್ತ? ಆರಾಮಾಗಿದ್ರ? ತುಂಬಾ ಚೆನ್ನಾಗಿತ್ತು. ಗಳೆಲ್ಲ ಎಫೆಕ್ಟ್ ಆಗ್ತಾ ಇದೆ ಅಲ್ವಾ? ಅದರಿಂದ ನಂಬಿಕೆನೂ ಬರ್ತಾ ಇದೆ. ಏನು ಅಫರ್ಮೇಶನ್ ಮಾಡ್ತಾ ಇರೋದೆಲ್ಲ ತುಂಬಾ ಚೆನ್ನಾಗಿ. ಸುಮ್ಮನೆ ಏನಕ್ಕೆ 1 ಗಂಟೆ ವೇಸ್ಟ್ ಮಾಡ್ತೀವೇನೋ ಅಂತ ಅನ್ಸುತ್ತೆ ಸ್ಟಾರ್ಟಿಂಗು. ಬಟ್ ಅದರಿಂದ ಹೌದೌದು. ತುಂಬಾ ನಾವು ದಿನವನ್ನ ತಗೊಳ್ಳೋ ರೀತಿ, ನೋಡೋ ರೀತಿ, ಸಮಸ್ಯೆಗಳು ಬಂದಾಗ ನಾವು ಕಾಮ್ ಆಗಿರೋದು, ಅದೆಲ್ಲ ಆಮೇಲೆ 1 ಮಂತ್ 2 ಮಂತ್ ನಮ್ಗೆ ಅದು ಎಫೆಕ್ಟ್ ಹೌದು, ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಆಗುತ್ತೆ. ಹೌದು. ನನಗೂ ಸ್ಟಾರ್ಟಿಂಗ್ ಹಂಗೆ ಅನ್ನಿಸ್ತು. ಹಾ ನನಗೆ ಕಮಾಂಡೋ ಸೆಷನ್ ಅಂತ ಸ್ಟಾರ್ಟ್ ಮಾಡಿದ್ದೆ 3 ತಿಂಗಳು. ನಾನು ಕೇಳಿರ್ತಿದ್ದೆ ಅವ್ರಿಗೆ, ಏಕಂటే 1 ಗಂಟೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ, ಏನು ಅಷ್ಟು ಬೇಗ ಎದ್ದು ಮಾಡ್ಬೇಕಾ ಅಂತ. ಫಸ್ಟ್ ಎದ್ದು ಮಾಡಿ ನೋಡಿ ನೀವು, ಆಮೇಲೆ ಗೊತ್ತಾಗುತ್ತೆ ಅಂತಂದ್ರು. ಮಾಡ್ತಾ 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 1 ಮಂತ್ 2 ಮಂತ್ ಆಮೇಲೆ ಆ ಸ್ಟ್ರೆಸ್ಸು ಎಲ್ಲ ಕಮ್ಮಿ ಆಗಿ ಆ ಕಾಮ್ನೆಸ್ ಬರುತ್ತಲ್ಲ, ಏನ್ ಬಂದ್ರು ನಾನು ನಿಭಾಯಿಸ್ತೀನಿ ಅನ್ನೋ ಒಂದು. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮೇಡಮ್ ಅಲ್ಲಿ. ಹೌದಾ? ವಾಯ್ಸ್ ಬ್ರೇಕ್ ಆಗಿ ಕೇಳಿಸ್ತಾ ಇದೆ. 1 ನಿಮಿಷ. ಈಗಲೂ ಬ್ರೇಕ್ ಆಗ್ತಿದ್ಯಾ ವಾಯ್ಸು? ಬ್ರೇಕ್ ಆಗ್ತಾ ಇಲ್ಲ, ಸ್ವಲ್ಪ ಲೋ ವಾಯ್ಸ್ ಅಲ್ಲಿ ಇದೆ ಅಷ್ಟೇ. ಲೋ ವಾಯ್ಸಲ್ಲಿ ಇದೆಯಾ? ಹಾ ಈಗ ಸರಿ ಹೋಯ್ತು. ಸರಿ ಕೇಳಿಸ್ತಿದ್ಯಾ ಈಗ? ಹಾ ಕೇಳಿಸ್ತಾ ಇದೆ. ಓಕೆ. ಅದೇ ನಮ್ಗೆ ಗೊತ್ತಿಲ್ಲದೇನೆ ನಮ್ಮಲ್ಲಿ ಒಂದು ತಾಳ್ಮೆ, ಅದನ್ನ ತಡ್ಕೊಳ್ಳುವಂತ ಇದು, ಸಹನೆ, ಸಮಸ್ಯೆಗಳನ್ನ ನೋಡುವಂತ ರೀತಿ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಸ್ಟಾರ್ಟಿಂಗ್ 1 ದಿವಸದಲ್ಲಿ ಏನು ಪವಾಡ ಆಗಲ್ಲ, ಹೋಗ್ತಾ ಹೋಗ್ತಾ ನಮ್ಗೆ ಅದರ ಅರಿವಾಗುತ್ತೆ ಅಂತ ಅಲ್ವಾ? ಹೌದೌದು. ಸೊ ಇವತ್ತು ಸ್ವಲ್ಪ ಪ್ರಾಣಾಯಾಮನೆಲ್ಲ ಆಡಿಯೋಗೆ ಬಂದ್ರೆ, ವಿಡಿಯೋಗೆ ಬಂದ್ರೆ ಎಕ್ಸ್ಟ್ರಾ 1-2 ಪ್ರಾಣಾಯಾಮಗಳನ್ನು ಪ್ರಾಕ್ಟೀಸ್ ಮಾಡ್ಸೋಣ ಅಂತ, ಗ್ರಾಟಿಟ್ಯೂಡ್ ಜೊತೆನಲ್ಲೇ ಪ್ರಾಣಾಯಾಮನ ಒಂದು 5-10 ನಿಮಿಷ ಜೊತೆಲೇ ಮಾಡೇ ಬಿಡೋಣ ಅಂತ. ಯಾಕಂದ್ರೆ ಆಮೇಲೆ ನೀವು ಮಾಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಅಫ್ಕೋರ್ಸ್ ಮಾಡ್ತೀರಾ ಎಲ್ಲರೂ, ಬಟ್ ಟೈಮ್ ಇದ್ರೆ ಮಾಡ್ತೀವಿ, ಇಲ್ಲದೆ ಇದ್ರೆ ಮತ್ತೆ ಹೋಗಿರುತ್ತೆ. ಅದ್ರ ಜೊತೆನಲ್ಲಿ ಅದು ಆಗೋಗ್ಬಿಟ್ರೆ
ಸ್ವಲ್ಪ ಹೌದು. ಮಾಡ್ತಿದೀವಪ್ಪ ಡೈಲಿ ಅಂತ ಒಂದು ಇದು ಬರುತ್ತೆ. ಮತ್ತು ಸೇಮ್ ಟೈಮ್ ಪ್ರಾಣಾಯಾಮ ಮಾಡೋದ್ರಿಂದ ಎಷ್ಟೊಂದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತಲ್ವಾ. ಸೊ ಹಾಗಾಗಿ ಶ್ರೀಧರ್ ಮೂರ್ತಿ ಸರ್ ನಮಸ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಪ್ರಾಣಾಯಾಮನು ಜೊತೆನಲ್ಲೇ ಆ್ಯಡ್ ಮಾಡ್ಕೊಳ್ಳೋಣ ಇನ್ಮೇಲೆ ಅಂತ. ಓಕೆನಾ? ಸರಿ ಸರಿ, ಹ್ಞೂ. ಓಕೆ. ಇವ್ರು ತುಂಬ ದಿವಸ ಮಿಸ್ ಆಗ್ಬಿಟ್ಟಿದ್ದಪ್ಪ. ಎಲ್ಲೋ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಣ ಅಂತ ಅನ್ಕೊಂಡೆ ನಿನ್ನೆ ಮೈಸೂರಿಗೆ ಬಂದಾಗ. ಇವತ್ತು ಬಂದ್ಬಿಟ್ಟಿದ್ದಾರೆ ನೋಡಿ. ಯಾವಾಗ? ಶ್ರೀಧರ್ ಸರ್. ಕಾಣಿಸ್ತಾ ಇಲ್ಲ ನೀವು? ನಾನ್ ಕಾಣಿಸ್ತಿಲ್ವಾ? ಇಲ್ಲ, ಕಾಣಿಸ್ತಾ ಇಲ್ಲ. ಹೌದಾ? ಪಿಕ್ಚರ್ ಬರ್ತಾ ಇಲ್ಲ ನಿಮ್ದು. ಈಗ ಏನಾಯ್ತು? ಎಲ್ಲ ಕರೆಕ್ಟಾಗಿ ಇದೆಯಲ್ಲ, ಬರ್ತಾ ಇಲ್ವಾ ನಾನು? ನಿಮ್ಗೆ ಕಾಣಿಸ್ತಾ ಈಗ ಕಾಣಿಸ್ತಾ ಇದ್ದೀರಿ. ಎಲ್ಲ ಹೊರಟೋಗಿದ್ದೆ. ಈಗ ಕಾಣಿಸ್ತಾ ಇದ್ದೀರಿ. ಓಕೆ. ಪ್ರೆಗ್ನೆಂಟ್ ಬಂತು ಫೋಟೋ. ಪ್ರೆಗ್ನೆಂಟ್ ಫೋಟೋ ಬರ್ತಾ ಇದೆಯಾ? ಪ್ರೆಗ್ನೆಂಟ್ ಫೋಟೋ ಬರ್ತಾ ಇದೆ. ನಾನೆಲ್ಲ ಹೋದೆ ಈಗ. ಈಗ ಬಂತು. ಓಕೆ. ಸೊ ಗ್ರ್ಯಾಟಿಟ್ಯೂಡ್ ಬಗ್ಗೆ ಹೇಳ್ತಾ ಇದ್ದೆ. ಎಷ್ಟು ಜನ ಬಂದಿದ್ದೀರಾ? ಕೆಲವ್ರು ಬೇಗ ಬರ್ತಾರೆ, ಕೆಲವ್ರು ಬರಲ್ಲ. ಓಕೆ, ಬರೋರು ಬರಲಿ. ಆಮೇಲೆ ನಿಧಾನವಾಗಿ ನಾವು ಸ್ಟಾರ್ಟ್ ಮಾಡೋದು ಮಾಡಿಬಿಡೋಣ. ಜೊತೆಯಲ್ಲಿ ಒಂದು ಅಥವಾ ಎರಡು ಪ್ರಾಣಾಯಾಮವನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲೇ ಮಾಡಿಬಿಟ್ಟು ಹೋಗ್ಬಿಟ್ರೆ ಸ್ವಲ್ಪ ಸಮಾಧಾನ ಅಲ್ವಾ? ಹೌದು. ಸೊ ಈ ಗ್ರ್ಯಾಟಿಟ್ಯೂಡ್ ಅನ್ನೋದು ಮಾನಸಿಕವಾಗಿ ನಮ್ಮನ್ನು ಹೇಗೆ ಬಲಪಡಿಸುತ್ತೆ ಅಂದರೆ, ಕೃತಜ್ಞತೆ ಭಾವನೆ ನಮ್ಮಲ್ಲಿ ಯಾವಾಗಲೂ ಇದ್ದರೆ ಬ್ರಹ್ಮಾಂಡದ ಬಗ್ಗೆ ಅಥವಾ ನಮಗೆ ಒಳ್ಳೇದು ಮಾಡಿರೋಂಥವ್ರ ಬಗ್ಗೆ. ನನಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಕ್ ಆಗ್ತಾ ಇಲ್ಲ. ಯಾಕೆ? ಅದೇನೋ ಸ್ವಲ್ಪ ಗೊತ್ತಾಗ್ತಾ ಇಲ್ಲ ನಂಗೆ ಅನ್ಸುತ್ತೆ. ಏನೇನೋ ಬರುತ್ತೆ, ಹಂಗಾಗಿ ಹಾಕ್ತಾ ಇಲ್ಲ ನಾನು. ಓಕೆ, ಟ್ರೈ ಮಾಡಿದೆ. ನೀವು ವಾಯ್ಸಲ್ಲೇ ಇದು ಮಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಅದೇ ಅಲ್ಲಿ ಯಾರಾದ್ರೂ ಸಿಕ್ಕಿದಾಗ ಕೇಳಿ ಝೂಮಲ್ಲಿ ಹೆಂಗೆ ಇದಾಕೋದು ಅಂತ. ಇನ್ ಕೇಸ್ ಅಲ್ಲಿ ಏನಾದ್ರು ಆಪ್ಷನ್ಸ್ ಜಾಸ್ತಿ ಬರುತ್ತೆ ಒಂದೊಂದ್ಸರಿ, ಅವಾಗ ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ. ಪರವಾಗಿಲ್ಲ, ಅನ್ಮ್ಯೂಟ್ ಮಾಡಿ ಮಾತಾಡಿ, ಪರವಾಗಿಲ್ಲ. ನೀವು ಹೌದು, ತಥಾಸ್ತು ಮಾಡ್ಬೇಕಾದ್ರು ಅಷ್ಟೇ ಮಾಡಕ್ ಆಗ್ತಾ ಇಲ್ಲ. ಅದು ಟ್ರೈ ಮಾಡಿದೆ, ಆಗ್ತಾ ಇಲ್ಲ. ಚಾಟ್ ಅಲ್ಲೂ ನನ್ಗೆ ಇನ್ಫಾರ್ಮೇಶನ್ ಕೊಡಕ್ ಆಗ್ತಾ ಇಲ್ಲ. ಓಕೆ, ಪರವಾಗಿಲ್ಲ. ಸೊ ನಮ್ಮನ್ನ ಹೇಗೆ ಗಟ್ಟಿ ಮಾಡುತ್ತೆ ಈ ಕೃತಜ್ಞತೆ ಭಾವನೆ ನಮ್ಮಲ್ಲಿದ್ದಾಗ ಅಂತ ಅಂದ್ರೆ, ಅಡೆತಡೆಗಳನ್ನ ಮೀರಿ ಅವಕಾಶಗಳನ್ನ ಹುಡುಕುವಂತ ಮನಸ್ಥಿತಿ ಬರುತ್ತಂತೆ. ಈ ಕೆಲವರಿಗೆ ಅವಕಾಶ ಬಂದು, ನಾನು ಮೊನ್ನೆ ಒಂದು ಸೋಂಬೇರಿದ ಕಥೆ ಹೇಳಿದ್ದೆ ಅಲ್ವಾ, ಅವನಿಗೆ ಎಂತ ಆಪರ್ಚುನಿಟಿ ಸಿಕ್ಕಿತ್ತು, ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿತ್ತು. ಆದ್ರೂ ಏನ್ ಮಾಡ್ದ ಅವನು, ಮಲ್ಕೊಳ್ಳೋದ್ರಲ್ಲೇನೆ ಟೈಮ್ ವೇಸ್ಟ್ ಮಾಡಿ ಹಣವನ್ನ ತಗೊಂಡೋಗಕ್ಕೆ ಆಗಲಿಲ್ಲ. ಎಲ್ಲಿಂದ? ರಾಜನ ಇದರಿಂದ ಅಲ್ವಾ. ಸೊ ಹಾಗಾಗಿ ಈ ಕೃತಜ್ಞತೆ ಭಾವನೆ ನಮ್ಮಲ್ಲಿ ಯಾವಾಗಲೂ ಇದ್ರೆ, ಎಲ್ಲ ವ್ಯಕ್ತಿಗಳ ಬಗ್ಗೆ, ಬ್ರಹ್ಮಾಂಡದ ಬಗ್ಗೆ, ವಿಶ್ವಶಕ್ತಿ ಬಗ್ಗೆ ನಮಗೆ ಯಾವಾಗಲೂ ಗ್ರ್ಯಾಟಿಟ್ಯೂಡ್ ನಾವು ತೋರಿಸ್ತಾ ಇದ್ರೆ ನಮ್ಗೇನಾಗುತ್ತೆ ಅವಾಗ ಅಂತಂದ್ರೆ, ಅಡೆತಡೆಗಳೇನೇ ಬಂದ್ರು, ಕಷ್ಟಗಳೇನೇ ಬಂದ್ರು ಅದನ್ನ ಮೀರಿ ಹೊಸ ಅವಕಾಶಗಳನ್ನ ಹುಡುಕುವಂತ ಮನಸ್ಥಿತಿ ನಮಗೆ ಬರುತ್ತಂತೆ ಮಾನಸಿಕವಾಗಿ. ನಿನ್ನೆ ನಾನು ವೈಜ್ಞಾನಿಕವಾಗಿ ಹೇಳಿದೆ, ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಆಮೇಲೆ ಒತ್ತಡ ತರುವಂಥ ಹಾರ್ಮೋನ್ಸ್ನ 23% ಕಮ್ಮಿ ಮಾಡುತ್ತೆ ಅಂತ ಹೇಳಿದ್ದೆ ಅಲ್ವಾ ನಿನ್ನೆ. ಇವತ್ತು ಮಾನಸಿಕವಾಗಿ ಏನೇನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಆತಂಕಗಳನ್ನು ಕಮ್ಮಿ ಮಾಡಿ ಹೊಸ ಚೈತನ್ಯ ಬರುತ್ತಂತೆ ನಮಗೆ. ಒಂಥರ ಹೊಸ ಚೈತನ್ಯ, ಮನಸ್ಸು ಯಾವಾಗಲೂ ಖುಷಿಯಾಗಿರುತ್ತೆ. ನಾವು ಗ್ರ್ಯಾಟಿಟ್ಯೂಡಲ್ಲಿದ್ದರೆ ಮನಸ್ಸು ಯಾವಾಗಲೂ ನಮಗೆ ಖುಷಿಯಾಗಿರುತ್ತೆ. ಭಾವನಾತ್ಮಕವಾಗಿ ಏನು ಮಾಡುತ್ತೆ ಅಂದರೆ, ತುಲನೆ ಅಭಿಪ್ರಾಯ ಅಂದರೆ ಒಬ್ಬರನ್ನ ಕಂಪೇರ್ ಮಾಡಿ ತುಲನೆ ಮಾಡಿ ನೋಡೋದು ಕಮ್ಮಿ ಆಗುತ್ತೆ. ನಾವು ಚೆನ್ನಾಗಿದ್ದೀವಿ ಅಂತ ನಮ್ಮ ಬಗ್ಗೆ ಹೊಸ ಒಂದು ಕಾನ್ಫಿಡೆಂಟ್ ಬರುತ್ತೆ. ಜೀವನದಲ್ಲಿರುವಂಥ ಕೊರತೆಗಳನ್ನು ಮರೆತು
ನಾವು ಮರೆತು ನಮ್ಗೆ ಆಗಿರುತ್ತಲ್ಲ, ಫಸ್ಟ್ ಏನಾದ್ರು ಯಾರಿಂದನಾದ್ರೂ ಸಮಸ್ಯೆ ಆಗಿರುತ್ತೆ, ಮನಸ್ಸಿಗೆ ಗಾಯಗಳಾಗಿರ್ತವೆ, ಮನಸ್ಸು ನೊಂದಿರುತ್ತೆ, ಅಂತ ಗಾಯಗಳನ್ನು ಮಾಗಿಸುವಂಥ ಶಕ್ತಿ ಬರುತ್ತಂತೆ ಗ್ರ್ಯಾಟಿಟ್ಯೂಡ್ಗೆ. ಗೊತ್ತಿತ್ತ ನಮಗೆ ಇಷ್ಟೆಲ್ಲ ಇದೆ ಇದರಲ್ಲಿ ಅಂತ. ಸುಮ್ಮನೆ ನಾವೊಂದು ಥ್ಯಾಂಕ್ ಯು ಹೇಳೋದ್ರಲ್ಲಿ ನೋಡಿ ಎಷ್ಟೊಂದೆಲ್ಲ ಲಾಭ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಎಷ್ಟು ಅದ್ಭುತವಾಗಿದೆ ಅಲ್ವಾ? ಇಂಥ ಒಂದು ಸಣ್ಣ ಕೆಲಸ ಅವತ್ತಿಂದ ಮಾಡ್ಕೊಂಡು ಬಂದ್ಬಿಟ್ಟಿದ್ದಿದ್ರೆ ಇವತ್ತು ನಮ್ಮನ್ನು ಯಾರು ಮಾಡ್ತಾ ಇರಲಿಲ್ಲ. ಅಫ್ಕೋರ್ಸ್ ಈಗಲೂ ಆಗಲ್ಲ, ಬಟ್ ಆವಾಗ ಕೂಡ ಯಾರು ಮೀರ್ಸೋಕ್ಕಾಗ್ತಿದ್ದಿಲ್ಲ ಅಂತ ಒಂದು ಶಕ್ತಿ ಗ್ರ್ಯಾಟಿಟ್ಯೂಡಲ್ಲಿದೆ. ಎಷ್ಟು ಸಣ್ಣ ವಿಷಯ ತಿಳ್ಕೊಳ್ಳೋಕ್ಕೆ ಎಷ್ಟು ವರ್ಷ ಸಾಕಾಯ್ತು ನೋಡಿ ನಮಗೆ, ಅಲ್ವಾ? ಸೊ ಸಂತೋಷದ ಸಮಯವನ್ನು ತರುತ್ತೆ ಗ್ರ್ಯಾಟಿಟ್ಯೂಡು. ನಮ್ಮ ಜೀವನದಲ್ಲಿ ಆಗಿರುವಂಥ ಹಳೆ ನೋವುಗಳು, ಗಾಯಗಳನ್ನು ಮರೆಸಿ ಮನಸ್ಸು ಯಾವಾಗಲೂ ಸಂತೋಷವಾಗಿರೋಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಆಗಿರಿ, ಬ್ಲೆಸ್ಡ್ ಆಗಿರಿ, ಬೇರೆಯವ್ರ ಹತ್ರ ಆಶೀರ್ವಾದಗಳನ್ನ ತಗೋತಾ ಇರಿ ಯಾವಾಗ್ಲೂ. ಈ ಆಶೀರ್ವಾದ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದು ಸಣ್ಣ ಕತೆ ಹೇಳ್ತೀನಿ. ಏನಪ್ಪ ದಿನ ಮೇಡಮ್ ಕತೆ ಹೇಳ್ತಾರೆ? ಒಂದು ಸಣ್ಣದು ಆಶೀರ್ವಾದ ಹೇಗೆ ವರ್ಕ್ ಮಾಡುತ್ತೆ, ನಾವು ಗ್ರ್ಯಾಟಿಟ್ಯೂಡಲ್ಲಿದ್ದರೆ ನಮಗೆ ಹೇಗೆ ಕೆಲಸ ಮಾಡುತ್ತೆ ಅಂತ. ಒಂದು ಗಂಡ ಹೆಂಡತಿ ಇದ್ರಂತೆ. ಅವ್ರಿಗೆ ತುಂಬ ಆಸ್ತಿ ಅಂತಸ್ತು ಎಲ್ಲ ಮನೆಯಲ್ಲಿ ಸಮೃದ್ಧಿ ತುಂಬಿ ತುಳ್ಕಾಡ್ತಾ ಇತ್ತು. ಎಷ್ಟರ ಮಟ್ಟಿಗೆ ಅಂದರೆ ಅವ್ರಿಗೆ ಏನೂ ಕೊರತೆನೇ ಇರಲಿಲ್ಲ. ಬಟ್ ಒಂದೇ ಒಂದು ಕೊರತೆ ಇತ್ತು, ಅವ್ರಿಗೆ ಮಕ್ಕಳಾಗಿರಲಿಲ್ಲ. ಎಷ್ಟೋ ವರ್ಷಗಳಿಂದ ಮಕ್ಕಳೇ ಆಗಿರಲಿಲ್ವಂತೆ. ಸೊ ಅವರು ಎಲ್ಲೆಲ್ಲೋ ನೋಡಿದ್ರು, ಏನೇನೋ ಮಾಡಿದ್ರು, ಬೇಕಾದ ರೆಮಿಡೀಸ್ ಎಲ್ಲ ಮಾಡಿದ್ರು, ಎಷ್ಟು ಮಾಡಿದ್ರು ಏನು ಮಾಡಿದ್ರು ಅವ್ರಿಗೆ ಮಕ್ಕಳೇ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅವರು ಯಾರೋ ಒಬ್ರು ಅವ್ರಿಗೆ ಹೇಳಿದ್ರಂತೆ, ನೀವು ಒಂದು ಕೆಲಸ ಮಾಡಿ, ಜ್ಯೋತಿಷಿ ಹತ್ರ ಹೋಗ್ಬಿಟ್ಟು ಕೇಳಿ ನೀವು ಅಂತ. ಕೇಳಿದ್ರು, ಏನು ನಮಗೆ ಈ ಜನ್ಮದಲ್ಲಿ ನಮಗೆ ಮಕ್ಕಳನ್ನು ಪಡೆಯೋ ಭಾಗ್ಯ ಇದೆಯಾ ನೋಡಿ ಸ್ವಾಮಿ ಅಂತ ಹೋಗಿ ಕೇಳಿದ್ರಂತೆ. ಅವಾಗ ಅವ್ರೇನು ಮಾಡಿದ್ರು, ಒಂದು ಕೆಲಸ ಮಾಡಿ, ನಿಮಗೆ ಮಕ್ಕಳಾಗೋವಂಥ ಸಾಧ್ಯತೆ ಇಲ್ಲ, ಮಕ್ಕಳಾಗೋದಿಲ್ಲ. ಬಟ್ ನೀವೇನು ಮಾಡಿ ಅಂತಂದರೆ, ಒಬ್ಬ ಸತ್ಸಂಗಿ ಇದ್ದಾರೆ, ಅವರು ಸತ್ಸಂಗವನ್ನು ಹೇಳ್ತಾ ಇದ್ರೆ ಸಾಕ್ಷಾತ್ ಶ್ರೀಕೃಷ್ಣ ದೇವರೇ ಬಂದು ಕೂತ್ಕೊಂಡು ಸತ್ಸಂಗನ ಕೇಳ್ತಾ ಇದ್ದಂತೆ. ಅಂಥ ದೊಡ್ಡ ಸತ್ಸಂಗಿ ಅವರು. ಅಂದರೆ ಅವರು ಸತ್ಸಂಗನ ಹೇಳಕ್ಕೆ ಕೂತ್ಕೊಂಡ್ರು ಅಂದರೆ ಊರಿನ ಅಕ್ಕಪಕ್ಕ ಜನರ ಜೊತೆನೇ ದೇವರು ಕೂಡ ಬಂದು ಕೂತ್ಕೊಂಡು ಸತ್ಸಂಗವನ್ನು ಕೇಳ್ತಾ ಇದ್ದಂತೆ. ಅಂಥ ಒಬ್ಬ ಸತ್ಸಂಗಿನ ಹೋಗಿ ನೀವು ಕೇಳಿ, ನಿಮ್ಮನ್ನು ನೋಡಿ ಅವರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಜ್ಯೋತಿಷಿ ಹೇಳಿದಂತೆ. ಆಮೇಲೆ ಇವರಿಬ್ಬರು ಸರಿ ಇನ್ನೇನು ಮಾಡೋದು, ಇಷ್ಟೊಂದು ಆಸ್ತಿ ಅಂತಸ್ತಿದೆ, ಎಲ್ಲ ಇದೆ, ವಾಯ್ಸ್ ಕಡಿಮೆ ಬರ್ತಿದೆ. ಸೊ ಇಷ್ಟೊಂದು ಆಸ್ತಿ ಇದೆ, ಅಂತಸ್ತಿದೆ, ಅದನ್ನು ಅನುಭವಿಸ್ಬೇಕು ಅಂದರೆ ನಮ್ಮ ವಂಶ ಉದ್ಧಾರ ಆಗಲೇಬೇಕಲ್ವಾ ಅಂತ ಹೇಳ್ಬಿಟ್ಟು ಸತ್ಸಂಗಿ ಹತ್ತ ಹೋಗಿ ಕೂತ್ಕೊಂಡ್ರು. ಸತ್ಸಂಗ ಎಲ್ಲ ಮುಗಿದ್ಮೇಲೆ ಕೇಳಿದ್ರು, ಸ್ವಾಮಿ ನಿಮ್ಮನ್ನು ಭೇಟಿಯಾಗಬೇಕು ಅಂತ. ಸರಿ ಏನು ಹೇಳಿ ಅಂತ. ನಾವು ಗಂಡ ಹೆಂಡತಿ, ನಮಗೆ ತುಂಬ ವರ್ಷದಿಂದ ಮಕ್ಕಳಾಗಿಲ್ಲ, ಮಕ್ಕಳನ್ನ ಪಡೆಯೋ ಆಸೆ ಇದೆ, ನಮಗೆ ಆಗ್ತಾವ ಮಕ್ಕಳು, ನೋಡ್ಬಿಟ್ಟು ಹೇಳಿ ಅಂತ ಕೇಳಿದ್ರಂತೆ. ಆವಾಗ ಸತ್ಸಂಗಿ ಏನು ಮಾಡ್ದ ಅಂತಂದರೆ, ಅಲ್ಲಿ ಕೃಷ್ಣ ದೇವ್ರು ಕೂತಿದ್ರಲ್ವ, ಅವ್ರನ್ನ ಕೇಳಿದ್ರಂತೆ, ನಾನೀಗ ಇವ್ರಿಗೆ ಏನು ಹೇಳಬೇಕು, ಮಕ್ಕಳಾಗತ್ತೆ ಅಂತ ಹೇಳ್ಬೇಕಾ ಇಲ್ಲ ಅಂತ ಹೇಳ್ಬೇಕಾ ಅಂತ ದೇವ್ರ ಹತ್ರ ಕೇಳಿದಾಗ ದೇವ್ರು ಹೇಳಿದ್ರಂತೆ, ಇವರಿಗೆ ಈ ಜನ್ಮ ಅಲ್ಲ, ಮುಂದಿನ 7 ಜನ್ಮದವರೆಗೂ ಮಕ್ಕಳಾಗಲ್ಲ ಅಂತ. ಯಾವುದೋ ಒಂದು ಶಾಪ ಅವ್ರಿಗೆ ಹಿಂದಿನ ಜನ್ಮದಲ್ಲಿ ಇದೆ. ಸೊ ಹಾಗಾಗಿ ಈ ಜನ್ಮದಲ್ಲ, ಮುಂದಿನ ಇನ್ನು 7 ಜನ್ಮಕ್ಕೂ ಇವ್ರಿಗೆ ಮಕ್ಕಳಾಗೋದಿಲ್ಲ ಅಂತ ಹೇಳಿದ್ರಂತೆ ದೇವರು. ಇವು ಸತ್ಸಂಗಿ ಅವ್ರು ಏನು ಮಾಡಿದ್ರು, ಹೆಂಗೆ ಹೇಳೋದು ಇದನ್ನು ಅಂತ ಹೇಳ್ಬಿಟ್ಟು, ಇಲ್ಲಪ್ಪ ನಿನಗೆ ಈ ಜನ್ಮದಲ್ಲಿ ಮಕ್ಕಳನ್ನು ಪಡೆಯೋ ಅಂಥ ಇದಿಲ್ಲ, ಇವತ್ತಿನ ಇವ್ರ ಕರ್ಮಗೆ ಅನುಸಾರ ಇವರೇನು ಬಂದಿದ್ದಾರೆ ಇದನ್ನು ನಾನು ಕಂಪೇರ್ ಮಾಡಿ ನೋಡೋದಾದರೆ ಇವ್ರಿಗೆ ಇನ್ನೂ 7 ಜನ್ಮದವರೆಗೂ ಮಕ್ಕಳಾಗಲ್ಲ ಇವ್ರಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಅವನು ಹಂಗೆ ಹೇಳ್ದ, ಇಲ್ಲಪ್ಪ ನಿನಗೆ ಈ ಜನ್ಮದಲ್ಲಿ ಮಕ್ಕಳಾಗಲ್ಲ, ಏನು ಮಾಡೋಕ್ಕಾಗಲ್ಲ, ದೇವರ ಸೇವೆ ಮಾಡ್ಕೊಂಡು ಇದ್ಬಿಡಿ ನೀವಿಬ್ರು ಅಂತ ಸತ್ಸಂಗಿ ಹೇಳಿ ಕಳಿಸ್ಬಿಟ್ರು. ಇವರು ಬರ್ತಾ ದಾರಿನಲ್ಲಿ ಬೇಜಾರು ಮಾಡಿಕೊಂಡು, ನೋಡು ನಮ್ಗೆ ಇಷ್ಟೊಂದು ಆಸ್ತಿ ಇದೆ, ಅಂತಸ್ತಿದೆ, ಅದನ್ನು ಅನುಭವಿಸೋಕ್ಕೆ ಮಕ್ಕಳೇ ಇಲ್ವಲ್ಲ, ಏನು ಮಾಡೋಕ್ಕಾಗತ್ತೆ, ನಾವು ಸಮಾಜ ಸೇವೆ ಮಾಡ್ಕೊಂಡು ಇದ್ಬಿಡೋಣ ಬಾ ಅಂತ ಇಬ್ಬರು ಹೋದ್ರು. ಇಬ್ರಿಗೂ ತುಂಬ ಬೇಜಾರು. ಅಂಥ ಒಂದು ನೋವಿನ ಸ್ಥಿತಿ ಹೇಳಿದಾಗ ಬೇಜಾರಾಗೇ ಆಗತ್ತೆ ಅಲ್ವಾ? ಸೊ ಏನು ಮಾಡಿದ್ರು, ಸುಮ್ಮನೆ ಬೇಜಾರಲ್ಲಿ ಕೂತಿದ್ರು. ಅದೇ ನೋವಲ್ಲೇ ಮಕ್ಕಳಾಗಲ್ಲ ಅಂತ ಹೇಳ್ಬಿಟ್ಟಿದಾರಲ್ಲ ಸತ್ಸಂಗಿ, ಆ ನೋವಲ್ಲೇ ದಿನಗಳನ್ನ ತೆಗಿತಾ ಇದ್ರು. ಹಾಗೆ ಒಂದು ಸ್ವಲ್ಪ ದಿವಸ ಆದಮೇಲೆ ಒಬ್ಬ ದೇವರ ಭಕ್ತ ಸನ್ಯಾಸಿ, ಅವನು ಸಿದ್ಧಿ ಪುರುಷ, ಎಲ್ಲವನ್ನು ಸಿದ್ಧಿ ಮಾಡ್ಕೊಂಡಿದ್ದ ಸನ್ಯಾಸಿ
ದೇವರಿಗೆ ತುಂಬ ಪ್ರೀತಿ ಅವನಂದ್ರೆ, ಅಂದರೆ ಅಷ್ಟರ ಮಟ್ಟಿಗೆ ಅವನು ಚೆನ್ನಾಗಿ ಸಿದ್ಧಿಗಳನ್ನ ಪಡ್ಕೊಂಡಿದ್ದ. ಅವನೊಂದು ದಿವಸ ಬಂದು ಸನ್ಯಾಸಿ ಅಂದಮೇಲೆ ಸಾಮಾನ್ಯ ಭಿಕ್ಷೆ ಕೇಳಕ್ಕೆ ಬರ್ತಾರಲ್ವ, ಇವ್ರ ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅಂತ ಅಂದ. ಆವಾಗ ಅವರು ಆ ನೋವನ್ನ ಮರೆತು, ಮಕ್ಕಳಿಲ್ಲ ಆಗಲ್ಲ ಅನ್ನೋ ಸತ್ಯ ಗೊತ್ತಾಗ್ಬಿಟ್ಟಿತ್ತಲ್ಲ, ಆ ನೋವನ್ನ ಮರೆತು ಆ ಸಾಧುಗೆ ಇವರು ಸತ್ಕಾರವನ್ನು ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಅವರ ಮನಸ್ಸು ತೃಪ್ತಿ ಆಗೋ ಥರ, ಬನ್ನಿ ಅಂತೇಳಿ ಕಾಲೆಲ್ಲ ತೊಳೆಸಿ ಹೊರಗಡೆ ಕೂರಿಸಿ ಗಾಳಿ ಬೀಸಿ ನೀವೇನು ಊಟ ಮಾಡ್ತೀರಾ ಅಂತ ಕೇಳಿ ಅವರಿಗೆ ಬೇಕಾದ ಊಟವನ್ನು ಮಾಡಿ ಕೊಟ್ಟರು ಇಬ್ರು. ಅವಾಗ ಅವನಿಗೆ ಸಾಧುಗೇನಾಯಿತು, ಮನಸ್ಸು ತೃಪ್ತಿ ಆಯಿತು. ತೃಪ್ತಿ ಆದಾಗ ಬ್ಲೆಸ್ ಮಾಡಬೇಕಲ್ವಾ, ಬ್ಲೆಸ್ಸಿಂಗ್ ಮಾಡೇ ಮಾಡ್ತಾರಲ್ವ. ಚೆನ್ನಾಗಾದರೆ ಈಗ ನಾವು ಏನಾದ್ರು ಒಂದು ಲೋಟ ನೀರು ಬೇಕು ಅಂದಾಗ ನೀರು ತಂದು ಕೊಟ್ಟರೆ ಆ ಕ್ಷಣಕ್ಕೆ ನೀನು ಹೊಟ್ಟೆ ತಣ್ಣಗಿರ್ಲಪ್ಪ, ನಿನ್ನ ಮಕ್ಕಳು ಚೆನ್ನಾಗಿರ್ಲಪ್ಪ ಅಂತ ಹರಿಸ್ತಾರೆ ಗೊತ್ತಾ. ಆ ಥರ ಇವನ್ನ ತೃಪ್ತಿಪಡಿಸಿದ್ದಾರೆ ಅವರಿಬ್ಬರು ದಂಪತಿಗಳು. ಹರಿಸ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ದ, ಸಂತಾನ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಿಬಿಟ್ಟ. ಅವ್ರಿಗಿದ್ದಿದ್ದು ಶಾಪ ಎಷ್ಟು, 7 ಜನ್ಮದವರೆಗೂ ಮಕ್ಕಳಾಗಲ್ಲ ಅನ್ನೋ ಒಂದು ಶಾಪ ಇತ್ತು. ಈ ಸಾಧು ಏನು ಮಾಡ್ದ, ಈ ಜನ್ಮದಲ್ಲೇ ನಿಮಗೆ ಮಕ್ಕಳಾಗಲಿ ಅಂತ ಹರಿಸ್ಬಿಟ್ಟ. ಆವಾಗ ದೇವರು ಏನಾಯಿತು, ಸಂಕಷ್ಟಕ್ಕೆ ಬಂದರು ದೇವರು. ಇವ್ರಿಗೆ ಮಕ್ಕಳೇ ಆಗಲ್ಲ ಅಂತ ಸತ್ಸಂಗಿ ಹೇಳಿ ಕಳಿಸಿದ್ದಾನೆ, ಇವ್ನು ನೋಡಿದ್ರೆ ಸಂತಾನ ಪ್ರಾಪ್ತಿರಸ್ತು ಅಂತ ಹೇಳ್ಬಿಟ್ನಲ್ಲಪ್ಪ, ಈಗ ಏನು ಮಾಡೋದು, ಇವು ನನ್ನ ಪ್ರಿಯ ಶಿಷ್ಯ, ಇವನು ಹೇಳಿದ ಎಲ್ಲ ಮಾತುಗಳನ್ನು ನಾನು ನಿಜ ಮಾಡಬೇಕು. ಪ್ರೀತಿಗಿಂತ ಭಕ್ತಿ ದೊಡ್ಡದು ಅಂತ ಒಂದು ಕತೆ ಇದೆ, ಅದನ್ನ ಇನ್ನೊಂದು ದಿವಸ ಹೇಳ್ತೀನಿ. ಈ ಭಕ್ತನ ಮಾತು ಬಂದ್ಬಿಟ್ಟಿದೆ, ಭಕ್ತನ ಬಾಯಿಂದ ಈ ಶಬ್ದ ಬಂದ್ಬಿಟ್ಟಿದೆ, ಇದನ್ನ ನಾನು ನಿಜ ಮಾಡಬೇಕು ದೇವ್ರಿಗೀಗ, ಅದನ್ನು ನಿಜ ಮಾಡಬೇಕು. ಯಾರು ಸಾಧು ಹೇಳಿದಂಥ ಮಾತು ಸಂತಾನ ಪ್ರಾಪ್ತಿರಸ್ತು ಅನ್ನಲ್ಲ, ಅದನ್ನು ನಿಜ ಮಾಡಬೇಕೀಗ ದೇವರು. ಅದಕ್ಕೇನು ಮಾಡ್ದ, ಅವರು ಹಣೆ ಬರಹವನ್ನೇ ಅಳಿಸ್ಬಿಟ್ಟು ಈ ಜನ್ಮದಲ್ಲಿ ಇವರಿಗೆ ಮಕ್ಕಳಾಗ್ತವೆ ಅಂತೇಳಿ ಮತ್ತೆ ಹಣೆ ಬರಹವನ್ನು ಬರೆದಂತೆ. ಅವಾಗ ಏನಾಯಿತು, 1 ವರ್ಷ ಆದಮೇಲೆ ಇವರಿಗೆ ಅವಳಿ ಜವಳಿ 2 ಮಕ್ಕಳಾಯಿತು. ಮಕ್ಕಳಾದಾಗ ಅದೇ ಸತ್ಸಂಗಿ ಅವ್ರ ಮನೆ ಮುಂದೆ ಹೋಗ್ತಾ ಇದ್ದ. ಮಕ್ಕಳು ಮನೆ ಮುಂದೆ ಆಟ ಆಡ್ತಾ ಇದ್ವು ಕೆಲವು ವರ್ಷಗಳ ನಂತರ. ಕೇಳ್ದ, ಯಾರ ಮಕ್ಕಳಿದು ಅಂತ. ಅವರು ನಮ್ಮದೇ ಮಕ್ಕಳು ಇವರಿಬ್ರು ಅಂತಂದರು. ನಾನು ನಿಮಗೆ ಮಕ್ಕಳಾಗಲ್ಲ ಈ ಜನ್ಮದಲ್ಲಿ ಅಂತ ಹೇಳಿದ್ನಲ್ಲ ಅಂತ ಕೇಳಿದ್ನಂತೆ. ನೀವೇನೋ ಅವತ್ತು ಹೇಳ್ಬಿಟ್ರಿ ಸ್ವಾಮಿ, ಅದೇ ನೋವಲ್ಲಿ ನಾವು ಕೊರಗ್ತಾ ಕೂತಿದ್ವಿ, ಅವಾಗೊಬ್ಬರು ಸಾಧು ಬಂದರು, ಅವ್ರಿಗೆ ನಾವು ಸತ್ಕಾರ ಮಾಡಿದ್ವಿ ಮನಸ್ಫೂರ್ತಿಯಾಗಿ, ಅವರು ನಮಗೆ ಬ್ಲೆಸ್ ಮಾಡಿ ಹೋದರು, ಆವಾಗ ನಮಗೆ ಮಕ್ಕಳಾಯಿತು ಅಂತ ಹೇಳಿದ್ರು. ಈ ಸತ್ಸಂಗಿ ಹೋಗ್ಬಿಟ್ಟು ದೇವ್ರ ಹತ್ರ ಕೇಳಿದಂತೆ, ನಾನು ಸತ್ಸಂಗವನ್ನು ಓದಕ್ಕೆ ಕೂತಕೊಂಡ್ರೆ ನೀನೇ ಬಂದು ಕೇಳ್ತೀಯ, ನನ್ನ ಬಾಯಲ್ಲಿ ಯಾಕೆ ಅವತ್ತು ಸುಳ್ಳು ನುಡಿಸ್ತೆ ನೀನು ಅಂತಂದಾಗ ಅವ್ರು ಹೇಳಿದ್ರಂತೆ, ಏನು ಹೇಳ್ಬೇಡ ಹಂಗೆ ಕಳಿಸು ಅಂತ ಹೇಳಿದ್ರು, ಇಲ್ಲ ಇವರು ಬಂದಿದ್ದಾರೆ ನನ್ನನ್ನು ಕೇಳೋಕ್ಕೋಸ್ಕರ, ನಾನು ಏನಾದ್ರು ಹೇಳಿ ಕಳಿಸ್ಲೇಬೇಕು ಅಂತ ಹಠ ಮಾಡಿ ಏನು ಹೇಳಬೇಕು ಅಂತ ಕೇಳಿ ಹಠ ಮಾಡಿರ್ತಾನೆ ಸತ್ಸಂಗಿ. ಆವಾಗ ಮಕ್ಕಳಾಗಲ್ಲ, ಈ ಕ್ಷಣಕ್ಕೆ ನಾನು ನೋಡ್ತಾ ಇರೋ ಪ್ರಕಾರ ಮಕ್ಕಳಾಗಲ್ಲ ಅಂತ ಹೇಳು ಅಂತ ಹೇಳ್ಬಿಟ್ಟಿರ್ತಾರಲ್ವ. ಹಾಗಾಗಿ ಮುಂದಿನ ಭವಿಷ್ಯವನ್ನು ನೋಡಿ ಯಾರಿಗೂ ನಾವು ಹೇಳ್ಬಾರ್ದು ಜಾಸ್ತಿ, ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಂತ. ಕೆಲವೊಂದು ಸಮಯ ಹೆಂಗೆ ಬಂದ್ಬಿಡುತ್ತಂತೆ, ಕೆಲವೊಂದು ಆಶೀರ್ವಾದಗಳು ಹೇಗೆ ಸಿಗ್ತವೆ ಅಂದರೆ, ನಮ್ಮ ಹಣೆ ಬರವನ್ನೇ ಅಳಿಸಿ ಹೊಸದಾಗಿ ಹಣೆ ಬರ ಬರ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಬರುತ್ತೆ. ಸೊ ಹಾಗಾಗಿ ಮುಂದೆ ಭವಿಷ್ಯದಲ್ಲಿ ಚೆನ್ನಾಗಾಗ್ತೀಯ ಅಂತ ಅಷ್ಟೇ ಹೇಳಬೇಕು, ಅವರು ಕೆಟ್ಟದಿದ್ರೂ ಹೇಳ್ಬಾರ್ದು. ಅವರ ಸೇವೆ ನೋಡಿ ಚೇಂಜ್ ಆಗುತ್ತೆ ಹಣೆ ಬರ. ಒಂದ್ಸರಿ ಬರ್ದದ್ದು ಹಂಗೆ ಇರೋದಿಲ್ಲ, ಅದು ಬದಲಾವಣೆ ಆಗ್ತಾ ಇರುತ್ತೆ. ಅವರ ಕೆಲಸಗಳನ್ನು ನೋಡಿ ನಾನು ಹಣೆ ಬರವನ್ನು ಮತ್ತೆ ಮತ್ತೆ ಅಳಿಸಿ ಬರಿತೀನಿ, ಅವರು ಪ್ರಾಂಪ್ಟ್ ಆಗಿದ್ರೆ ಅಂತೇಳಿ ಹೇಳಿದ್ನಂತೆ. ಆವಾಗ ನೋಡಿ, 7 ಜನ್ಮದಲ್ಲೂ ಮಕ್ಕಳಾಗಲ್ಲ ಅಂತ ಇದ್ದಿದ್ದವರು ಅದೇ ಜನ್ಮದಲ್ಲಿ ಅವಳಿ ಜವಳಿ ಮಕ್ಕಳನ್ನ ಪಡ್ಕೊಂಡ್ರಂತೆ. ಯಾರಿಂದ? ಬ್ಲೆಸ್ಸಿಂಗ್ಸಿಂದ. ಅವರು ಬ್ಲೆಸ್ಸಿಂಗ್ ಮಾಡಿದ್ದಕ್ಕೆ ತಗೊಂಡಿದ್ದು ನೋಡಿ, ಆಶೀರ್ವಾದದಲ್ಲಿ ಎಷ್ಟು ಶಕ್ತಿ ಇದೆ ಅಂತೇಳಿ. ಅದಕ್ಕೆ ಯಾವಾಗಲೂ ಆದಷ್ಟು ಹೆಲ್ಪ್ ಮಾಡಿ ಎಲ್ಲರ ಬ್ಲೆಸ್ಸಿಂಗನ್ನು ತಗೊಳ್ಳಿ, ಓಕೆನಾ? ಈಗ ಪ್ರಾಣಾಯಾಮನ ಸ್ಟಾರ್ಟ್ ಮಾಡೋಣ. ಕೇಳಿಸ್ತಿಲ್ವಾ ಈಗಲೂ ವಾಯ್ಸು? ಹೇಳ್ತದೆ ಮೇಡಮ್. ಓಕೆ, ನಾನು ಸುಮಾರು ಪ್ರಾಣಾಯಾಮನ ನಿಮ್ಗೆ ಹೇಳ್ಕೊಟ್ಟಿದ್ದೆ ಅಲ್ವಾ ಸ್ವರ ವಿಜ್ಞಾನ ಕ್ಲಾಸಲ್ಲಿ ಇರೋರಿಗೆ. ಹೌದು. ಫಸ್ಟಿಗೆ ಯಾವುದೇ ಪ್ರಾಣಾಯಾಮ ಮಾಡಬೇಕಾದ್ರೂ ನಾಡಿ ಶೋಧನೆ ಮಾಡ್ಬೇಕು ನಾವು. ನಾಡಿ ಶೋಧನೆ ಗೊತ್ತಲ್ವಾ ಎಲ್ರಿಗೂ? ನಾಡಿ ಶೋಧನೆ ಪುಷ್ಪ ಮೇಡಮ್ ಎಲ್ರಿಗೂ ಕೇಳಿಸ್ತಿದೆ, ನಿಮ್ಗೆ ಯಾಕೆ ಕೇಳಿಸ್ತಾ ಇಲ್ಲ? ಸ್ವಲ್ಪ ನೆಟ್ವರ್ಕ್ ಕಡೆ ಕೂತ್ಕೋತೀರಾ? ಕತೆ ಹೇಗಿತ್ತು? ಚೆನ್ನಾಗಿತ್ತು ಕತೆ. ಚೆನ್ನಾಗಿತ್ತಾ? ಹೌದು. ಬ್ಲೆಸ್ಸಿಂಗ್ಸ್ ಅಲ್ಲಿ ಮತ್ತೆ ಗ್ರಾಟಿಟ್ಯೂಡ್ ಅಲ್ಲಿ ಅಷ್ಟು ಶಕ್ತಿ ಇದೆ.
ಇವೆರಡನ್ನ ಚೆನ್ನಾಗಿ ಅಳವಡಿಸ್ಕೊಂಡ್ಬಿಟ್ರೆ ಜೀವನದಲ್ಲಿ ಗೆಲುವು ಕಟ್ಟಿಟ್ಟ ಬುದ್ಧಿ. ಕತೆಗಳೆಲ್ಲ ಇಷ್ಟ ಆಗ್ತಾ ಇದ್ದಾವ? ಸೊ ಈಗ ನಾಡಿ ಶೋಧನೆ ಮಾಡೋಣ. ನಾಡಿ ಶೋಧನೆಗೆ ಹೇಗೆ ಮಾಡಬೇಕು? ನಾನು ಕಾಣಿಸ್ತಾ ಇದ್ದೀನಲ್ವಾ, ಈ 2 ಬೆರಳನ್ನ ಈಗ ಇಟ್ಕೊಂಡು ಇದನ್ನ 9 ಟೈಮ್ಸ್ ಇಲ್ಲ 11 ಟೈಮ್ಸ್ ಮಾಡಬೇಕು ನಾಡಿ ಶೋಧನೆ. ಯಾಕಂದರೆ ನಾವು ನೆಕ್ಸ್ಟ್ ಮಾಡುವಂಥ ಎಲ್ಲ ಪ್ರಾಣಾಯಾಮಗಳಿಗೂ ಮೇಯ್ನು ನಾಡಿ ಶೋಧನೆ ಮಾಡಬೇಕು. ನಾಡಿ ಶೋಧನೆ ಮಾಡೋದ್ರಿಂದ ಹೋಲ್ ಬಾಡಿ ಕ್ಲೆನ್ಸ್ ಆಗುತ್ತೆ, ಕ್ಲೀನ್ ಆಗುತ್ತೆ, ಎಲ್ಲ ನರನಾಡಿಗಳು ಆಕ್ಟಿವೇಟ್ ಆಗುತ್ತೆ. ಸೊ ಹಾಗಾಗಿ ನಾಡಿ ಶೋಧನೆ ಮಾಡಿ 9 ಟೈಮ್ಸ್ ಇಲ್ಲ 5 ಟೈಮ್ಸ್ ಆದರೂ ಮಿನಿಮಮ್ ಮಾಡಬೇಕು. 2 ಬೆರಳನ್ನ ಈಗ ಇಟ್ಕೊಳ್ಳಿ, ಹೆಬ್ಬೆರಳನ್ನ ಈಗ ಇಟ್ಕೊಳ್ಳಿ, ಇದನ್ನು ಮುಚ್ಚಿ ಬಲಗಡೆಯಿಂದ ಸ್ಟಾರ್ಟ್ ಮಾಡಬೇಕು, ಎಡಗಡೆಯಿಂದ ಎಂಡ್ ಮಾಡಬೇಕು. ಸ್ವಲ್ಪ ವಿಡಿಯೋಗೆ ಬಂದರೆ ಎಲ್ಲರೂ ನನಗೇನು ಒಳ್ಳೇದಾಗುತ್ತೆ. ಮಾಡ್ತಾ ಇದ್ದೀರಾ ಇಲ್ವಾ ನೋಡ್ಬೇಕಲ್ಲ. ವಿಡಿಯೋಗೆ ಬರ್ತೀರಾ ಎಲ್ಲರೂ? ನಾಡಿ ಶೋಧವನ್ನು ಮಾಡೋಣ. ಅದಾದಮೇಲೆ ಭ್ರಮರಿಯನ್ನು ಮಾಡೋಣ ಇವತ್ತು. ಅದಾದಮೇಲೆ ಗ್ರ್ಯಾಟಿಟ್ಯೂಡ್ ಮಾಡೋಣ. ವಿಡಿಯೋ ಆನ್ ಮಾಡಿದ್ದೀನಿ, ಕಾಣಿಸ್ತಾ ಇದ್ದೀನಾ? ಇಲ್ವಲ್ಲ, ಎಲ್ಲಿ ಅದೃಶ್ಯವಾಗ್ಬಿಟ್ಟಿದ್ದೀರಾ? ಕತ್ಲಲ್ಲಿ ಕೂತಿದ್ದೀರಲ್ವಾ? ಓಕೆ, ನನ್ನನ್ನು ನೋಡ್ಕೊಂಡು ಮಾಡಿ ಎಲ್ಲರೂ, ಆಯ್ತಾ? ನಾಡಿ ಶೋಧನೆ. ನಿಮ್ಮ ಉಂಗುರದ ಬೆರಳು ಮತ್ತೆ ಕಿರು ಬೆರಳಿಂದ ಎಡಗಡೆಯನ್ನ ಮುಚ್ಕೋಬೇಕು. ಈ 2 ಬೆರಳನ್ನ ಒಳಗಡೆ ಹಾಕ್ಬೇಕು, ಹೆಬ್ಬೆರಳಿಂದ ಬಲಗಡೆ ಮುಚ್ಚಬೇಕು. ಬಲಗಡೆಯಿಂದ ಫಸ್ಟ್ ಸ್ಟಾರ್ಟ್ ಮಾಡಿ, ದೀರ್ಘವಾಗಿ ಉಸಿರನ್ನ ತಗೊಂಡು ಬಿಟ್ಟು ಬಲಗಡೆಯಿಂದ ಶುರು ಮಾಡಬೇಕು. ಕಣ್ಣನ್ನ ಮುಚ್ಕೊಂಡ್ರು ಪರವಾಗಿಲ್ಲ. ಈ ಥರ ಬಲಗಡೆಯಿಂದ ಉಸಿರನ್ನ ತಗೊಂಡು ಎಲ್ಲೂ ಹೋಲ್ಡ್ ಮಾಡಕ್ಕೆ ಹೋಗ್ಬೇಡಿ, ಸರಾಗವಾಗಿ ಎಡಗಡೆಯಿಂದ ಬಿಡಿ. ಮತ್ತೆ ಎಡಗಡೆಯಿಂದ ಉಸಿರನ್ನ ತಗೊಂಡು ಬಲಗಡೆಯಿಂದ ಬಿಡಿ. 1 ರೌಂಡ್ ಆಗುತ್ತೆ. ಲಾಸ್ಟಲ್ಲಿ ಎಡಗಡೆಯಿಂದ ಬಿಟ್ಟು ಸ್ಟಾಪ್ ಮಾಡಿ. ಯಾವಾಗಲೂ ನಾಡಿ ಶೋಧನೆ ಮಾಡಬೇಕಾದ್ರೆ ಬಲಗಡೆಯಿಂದ ಶುರು ಮಾಡಿ ಎಡಗಡೆಯಲ್ಲಿ ಸ್ಟಾಪ್ ಮಾಡಬೇಕು. ನಿಮ್ಗೆ ಎಷ್ಟಾಗುತ್ತೆ 5 ಟೈಮ್ಸ್, ಮಿನಿಮಮ್ 5 ಟೈಮ್ಸ್ ಆರು ಮಾಡಿ, ಇಲ್ಲ 9 ಟೈಮ್ಸ್ ಆರು ಮಾಡಿ. ಸ್ಟಾರ್ಟ್ ಮಾಡಿ. ಓಕೆ, ನಂದು 5 ಟೈಮ್ಸ್ ಆಯಿತು. ನಾನು ಆಲ್ರೆಡಿ 4 o'clock ಎದ್ದು 11 ಟೈಮ್ಸ್ ಮಾಡಿದ್ದೀನಿ ಎಲ್ಲವನ್ನು. ಈಗ 5 ಟೈಮ್ಸ್ ಆಯಿತು. ಯಾರ್ಯಾರ್ದೆಲ್ಲ 5 ಟೈಮ್ಸ್ ಆಗಿದೆ ಅವರು ಉಜ್ಜಯಿ ಪ್ರಾಣಾಯಾಮವನ್ನು ಹೇಳ್ಕೊಟ್ಟಿದ್ದೆ ಗೊತ್ತಾ? ಉಜ್ಜಯಿ ಅಂದರೆ 2 ಮೂಗುಗಳಿಂದ ಉಸಿರನ್ನು ತಗೊಳ್ಳೋದು, ಹೊಟ್ಟೆನಲ್ಲಿ ನಾಭಿಯಲ್ಲಿ ನಿಲ್ಲಿಸೋದು. ಶಗುಣ ಅಂತ ಮಾಡಬೇಕು. ನಾಭಿಯಲ್ಲಿ ಹೊಟ್ಟೆ ದಪ್ಪ ಆಗಬೇಕು. ನಿಮ್ಮ ಪೂರ್ತಿ ಗಾಳಿ ಹೊಟ್ಟೆನಲ್ಲಿ ಇರಬೇಕು. ಹೊಟ್ಟೆ ಬಲೂನ್ ಥರ ಊದ್ಕೊಂಡಿರ್ಬೇಕು. ನಿಮ್ಗೆ ಎಷ್ಟೊತ್ತು ಸಾಧ್ಯವೋ ಅಷ್ಟೊತ್ತು ಉಸಿರನ್ನು ಇಟ್ಕೊಂಡಿರ್ಬೇಕು. ತುಂಬ ಕಷ್ಟಪಟ್ಟಲ್ಲ,
ನನಗೆ ಇಷ್ಟೊತ್ತು ನಾನು ಇರ್ತೀನಿ ಅಂತ ನಿಮಗೆ ನಿಮ್ಮ ಕೆಪಾಸಿಟಿ ಮೇಲೆ ಮೂಗಿಂದ ಉಸಿರನ್ನು ತಗೊಳ್ಳಿ, ನಾಭಿಯಲ್ಲಿ ಉಸಿರನ್ನು ಹಿಡಿದಿಟ್ಕೊಳ್ಳಿ, ಆಮೇಲೆ ಬಾಯಿಯಿಂದ ಉಸಿರನ್ನು ಬಿಡಬೇಕು. ಎಲ್ಲಿಂದ ಬಿಡಬೇಕು? ಬಾಯಿಯಿಂದ ಉಸಿರನ್ನು ಬಿಡಬೇಕು. ಆರಾಮಾಗಿ ಕೂತ್ಕೊಳ್ಳಿ. ಒಂದು ಸೈಡ್ ಆರಾಮಾಗಿ ಕೂತ್ಕೊಂಡು ಮೂಗಿಂದ ಉಸಿರನ್ನು ದೀರ್ಘವಾಗಿ ತಗೊಳ್ಳಿ. ಬೇಕಾದರೆ ಚಿನ್ಮುದ್ರೆ ಹಾಕ್ಕೊಂಡಿರಿ, ಕೈಗಳು ಚಿನ್ಮುದ್ರೆಯಲ್ಲಿ ಇರಲಿ. ಇದು ಚಿನ್ಮುದ್ರೆ. ಉಸಿರನ್ನು ತಗೊಳ್ಳಿ ದೀರ್ಘವಾಗಿ, ಎಷ್ಟು ದೀರ್ಘವಾಗುತ್ತೆ ಅಷ್ಟು ದೀರ್ಘವಾಗಿ ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ನಾಭಿಯಲ್ಲಿ ಇಟ್ಕೊಳ್ಳಿ, ಎಷ್ಟು ಸಾಧ್ಯವೋ ಅಷ್ಟೊತ್ತು ನಾಭಿಯಲ್ಲಿ ಇಟ್ಕೊಳ್ಳಿ. ಎಸ್ ಕಮನ್. ಬಾಯಿಂದ ಉಸಿರನ್ನು ಬಿಡಬೇಕು. ಮೂಗಿನ ಮುಖಾಂತರ ದೀರ್ಘವಾದ ಉಸಿರನ್ನು ತಗೋಬೇಕು. ಹೊಟ್ಟೆಯಲ್ಲಿ ಹೋಲ್ಡ್ ಮಾಡಿ ಇಟ್ಕೋಬೇಕು. ಹೊಟ್ಟೆ ಊದ್ಕೊಂಡಿರ್ಬೇಕು. ಸಾಧ್ಯವಾದಷ್ಟು ಹಾಗೇ ಇರಬೇಕು. ನಿಮ್ಗೆ ಎಷ್ಟೊತ್ತು ಸಾಧ್ಯನೋ ಅಷ್ಟೊತ್ತು ಉಸಿರನ್ನು ನಿಲ್ಲಿಸಿ ಇಟ್ಕೊಳ್ಳಿ. ಆಮೇಲೆ ಬಾಯಿಯಿಂದ ಉಸಿರನ್ನು ಬಿಡಿ. ಇದಕ್ಕೆ ಉಜ್ಜಯಿ ಪ್ರಾಣಾಯಾಮ ಅಂತ ಕರೀತಾರೆ. ಇದನ್ನು 5 ಟೈಮ್ಸ್ ಮಾಡಿ. ದೀರ್ಘವಾದ ಉಸಿರನ್ನು ತಗೊಂಡು ಹೊಟ್ಟೆಯಲ್ಲಿ ಹೋಲ್ಡ್ ಮಾಡಬೇಕು. ಆಮೇಲೆ ಸಾಧ್ಯವಾದಷ್ಟು ಗಾಳಿ ಅಲ್ಲೇ ಇರಬೇಕು. ಪ್ರಾಣಶಕ್ತಿಯನ್ನು ಹೊಟ್ಟೆಯಲ್ಲಿ ಇಟ್ಕೊಳ್ಳಿ. ಹೊಟ್ಟೆ ಮುಂದೆ ಬಂದಿರಬೇಕು, ದಪ್ಪ ಇರಬೇಕು, ಬಲೂನ್ ಥರ ಉತ್ಕೊಂಡಿರಬೇಕು. ಸಾಧ್ಯವಾದಷ್ಟು ಹೋಲ್ಡ್ ಮಾಡಿ. ಹೋಲ್ಡ್ 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 ಹೋಲ್ಡ್. ನಿಧಾನವಾಗಿ ಬಾಯಿಯಿಂದ ಉಸಿರನ್ನು ಬಿಡಿ. ಉಜ್ಜಯಿ ಪ್ರಾಣಾಯಾಮ ಅಂದ ತಕ್ಷಣ ನೀವು ಪ್ರತಿ ದಿವಸ ಇದನ್ನು ಮಾಡಬೇಕು. 5 ಟೈಮ್ಸ್ ಮಾಡಿ. ಯಾರ್ದೆಲ್ಲ 5 ಟೈಮ್ಸ್ ಆಗಿದೆ, ಈಗ 3 ಬಾರಿ ಭ್ರಮರಿ ಪ್ರಾಣಾಯಾಮನ ಮಾಡೋಣ. ಭ್ರಮರಿ ಅಂದರೆ ಗೊತ್ತಲ್ವಾ? ನಮ್ಮ 5 ಬೆರಳುಗಳನ್ನು ಉಪಯೋಗಿಸ್ಕೊಂಡು ಹೆಬ್ಬೆರಳಿಂದ ಕಿವಿಯನ್ನು ಮುಚ್ಕೋಬೇಕು. ತೋರ್ಬೆರಳು ಮತ್ತು ಮಧ್ಯದ ಬೆರಳಿಂದ ಕಣ್ಣನ್ನು ಮುಚ್ಕೋಬೇಕು. ಇನ್ನು ಉಂಗುರದ ಬೆರಳು ಮತ್ತು ಕಿರು ಬೆರಳಿಂದ ಬಾಯಿ ಮತ್ತು ಇದನ್ನು ಮುಚ್ಕೋಬೇಕು. ಮೂಗನ್ನು ಟೈಟ್ ಇದು ಮಾಡಬೇಡಿ. ಉಸಿರಾಡೋಕ್ಕೆ ಜಾಗವನ್ನು ಇಟ್ಕೊಳ್ಳಿ. ನಿಮ್ಮ ಕೈಗಳಿಂದ ಮುಖವನ್ನು ಈ ಥರ ಫುಲ್ ಹೋಲ್ಡ್ ಮಾಡಿ. ಭ್ರಮರಿ ಅಂತ ಈಗ ಇದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ ನಾನು ಇದೇ ಕ್ಲಾಸಲ್ಲಿ.
ಯಾರ್ದೆಲ್ಲ ಉಜ್ಜಯಿ ಪ್ರಾಣಾಯಾಮ ಕಂಪ್ಲೀಟ್ ಆಗಿದೆ ಅವರು ಭ್ರಮರಿಯನ್ನು ಮಾಡಿ. ಹೇಗೆ ಅಂದರೆ ಎಲ್ಲವನ್ನು ಈ ಥರ ಬಂದ್ ಮಾಡಿ ಉಸಿರನ್ನು ನಿಧಾನವಾಗಿ ತಗೊಳ್ಳಿ. ಉಸಿರು ಬಿಡ್ತಾ ಭ್ರಮರಿ ಅಂದ್ರೇನು, ಜೇನು ನೊಣ ಅಂತ ಝೀ ಅಂತ ಸೌಂಡ್ ಮಾಡ್ಕೊಂಡು ಹೋಗ್ತಾ ಇರುತ್ತಲ್ಲ, ಅದು ಎಲ್ಲ ಕಡೆ ಹೋದಾಗೆಲ್ಲ ಅದು ಸೌಂಡ್ ಹೇಗೆ ಬರುತ್ತೆ, ಸ್ವೀ ಅಂತ ಬರುತ್ತಲ್ಲ ಅಂತ, ಆ ಥರ ನೀವು ಕೂಡ ವಾಯ್ಸನ್ನು ಇದು ಮಾಡಬೇಕು. ಇದು ಮಾಡೋದ್ರಿಂದ ನಿಮಗೆ ಥೈರಾಯ್ಡ್ ಇದ್ದರೆ ಕಮ್ಮಿ ಆಗುತ್ತೆ, ಮತ್ತು ಬ್ರೈನು ಮೆದುಳಿನ ಶಕ್ತಿ 10 ಪಟ್ಟು ಜಾಸ್ತಿ ಆಗುತ್ತೆ. ಅಂದರೆ ಒತ್ತಡವನ್ನು ತಡ್ಕೊಳ್ಳುವಂಥ ಶಕ್ತಿ ಜಾಸ್ತಿ ಆಗುತ್ತೆ, ಮೆದುಳಲ್ಲಿರುವಂಥ ನರನಾಡಿಗಳು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಈಗ ಭ್ರಮರಿಯನ್ನು ಮಾಡೋಣ. ಉಸಿರನ್ನು ನಿಧಾನವಾಗಿ ಎಳ್ಕೊಳ್ಳಿ. ಮೂರು ಬಾರಿ ಅಥವಾ 5 ಬಾರಿ ಮಾಡಬೇಕು ಇದನ್ನು. ಕಿವಿಯನ್ನು ಟೈಟಾಗಿ ಮುಚ್ಕೊಳ್ಳಿ. ನಿಮ್ಮ ಹೆಬ್ಬೆರಳಿನ ಸಹಾಯದಿಂದ ಕಿವಿ ಬಂದ್ ಮಾಡಿ, ಕಣ್ಣುಗಳನ್ನು ಮುಚ್ಚಿ, ಬಾಯನ್ನು ಮುಚ್ಚಿ, ದೀರ್ಘವಾದ ಉಸಿರನ್ನು ತಗೊಂಡು ಉಸಿರನ್ನು ಬಿಡುವಾಗ ದುಂಬಿಯಾಗಿ ಸೌಂಡ್ ಮಾಡಿ, ಅಂತ ದುಂಬಿಯಾಗಿ ಸೌಂಡ್ ಮಾಡಿ. ಇದನ್ನು 3 ಅಥವಾ 5 ಬಾರಿ ಮಾಡಿ. ಕಣ್ಣುಗಳನ್ನು ಬಿಡಬೇಡಿ, ಹಾಗೆ ಮುಚ್ಕೊಂಡಿರಿ. ಗ್ರ್ಯಾಟಿಟ್ಯೂಡನ್ನು, ಕೃತಜ್ಞತೆಯನ್ನು ಸಲ್ಲಿಸೋಣ. ಹಾಗೆ ಯಾರು ಕಣ್ಣುಗಳನ್ನು ಬಿಡಬೇಡಿ. ಭ್ರಮರಿಯನ್ನು ಮಾಡಿ 3 ಬಾರಿ ಅಥವಾ 5 ಬಾರಿ ಮಾಡಿದ ನಂತರ ಕಣ್ಣುಗಳನ್ನು ಬಿಡಬೇಡಿ, ಹಾಗೆ ಪ್ರಸನ್ನ ಭಾವದಿಂದ ಕೂತಿರಿ. ಈಗ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸುವಂಥ ಸಮಯ, ಕೃತಜ್ಞತೆಯನ್ನು ಹೇಳುವಂಥ ಸಮಯ, ವಿಶ್ವಶಕ್ತಿಗೆ ಕೃತಜ್ಞತೆಯನ್ನು ಹೇಳುವ ಸಮಯ ಬಂದಿದೆ. ಮುಂದಿನ 21 ನಿಮಿಷಗಳು ಕೃತಜ್ಞತಾ ಭಾವನೆಯಲ್ಲಿ ಇರೋಣ. ಕಣ್ಣುಗಳನ್ನು ಬಿಡಬೇಡಿ. ಯಾರದೆಲ್ಲ ಭ್ರಾಮರಿ ಪ್ರಾಣಾಯಾಮ ಮುಗಿದಿದೆ ಅವರು ನೇರವಾಗಿ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಮುಖದಲ್ಲಿ ಮಂದಹಾಸ, ಮುಗುಳು ನಗೆ, ಹೃದಯದಲ್ಲಿ ಪ್ರಸನ್ನ ಭಾವನೆ, ಪ್ರಸನ್ನತೆ ಇರಲಿ. ಯಾವುದೇ ಥರದ ಒತ್ತಡ ಬೇಡ. ದೇಹದಲ್ಲಿ ಯಾವುದೇ ಥರದ ಬಿಗಿತನ ಬೇಡ. ಆರಾಮಾಗಿ ಕೂತ್ಕೊಳ್ಳಿ. ಗಾಳಿ ಬರುವಂಥ ಜಾಗದಲ್ಲಿ ಕೂತ್ಕೊಳ್ಳಿ.
3 ಬಾರಿ ನಿಧಾನವಾಗಿ ದೀರ್ಘವಾದ ಉಸಿರಾಟವನ್ನು ಮಾಡೋಣ. ಉಸಿರನ್ನು ತಗೊಳ್ಳಿ. ಇನ್ಹೇಲ್, ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಬಿಡಿ. ನಿಧಾನವಾಗಿ ಉಸಿರನ್ನು ಮತ್ತೊಮ್ಮೆ ತಗೊಳ್ಳಿ. ಇನ್ಹೇಲ್, ನಿಧಾನವಾಗಿ ಉಸಿರನ್ನು ಬಿಡಿ. ಇನ್ನೊಮ್ಮೆ ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಈಗ 3 ಬಾರಿ ಓಂಕಾರವನ್ನು ಹೇಳೋಣ. ಉಸಿರನ್ನು ತಗೊಳ್ಳಿ. ದೀರ್ಘವಾದ ಉಸಿರನ್ನು ತಗೊಳ್ಳಿ. ಓಂಕಾರದ ಕಂಪನ ನಿಮ್ಮ ಇಡೀ ದೇಹವನ್ನು ಆವರಿಸಲಿ. ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಓಂಕಾರದ ಕಂಪನ ನಮ್ಮ ಇಡೀ ದೇಹವನ್ನು, ಮನಸ್ಸನ್ನು, ಬುದ್ಧಿಯನ್ನು ಆವರಿಸಿಕೊಳ್ಳಲಿ. ಅದರ ತರಂಗದಿಂದ ನಮ್ಮ ದೇಹದಲ್ಲಿರುವಂಥ ಎಲ್ಲ ಕೆಟ್ಟ ಆಲೋಚನೆಗಳು, ಕೆಟ್ಟ ಶಕ್ತಿಗಳು, ಕೆಟ್ಟ ರೋಗಗಳು ನಿರ್ಮೂಲನೆಯಾಗಲಿ. ಈಗ ಒಂದು ಸಂಕಲ್ಪವನ್ನು ಮಾಡೋಣ. ಗ್ರ್ಯಾಟಿಟ್ಯೂಡ್ ಹೇಳುವ ಮುಂಚೆ, ಕೃತಜ್ಞತೆಯನ್ನು ಹೇಳುವ ಮುಂಚೆ ನಮ್ಮ ಗುರು ಹಿರಿಯರು, ತಂದೆ ತಾಯಿ, ಗುರು, ದೈವ ಎಲ್ಲರ ಆಶೀರ್ವಾದವನ್ನು ತಗೊಳ್ಳೋಣ. ಒಂದು ಸಂಕಲ್ಪವನ್ನು ಮಾಡಿ, ಇವರೆಲ್ಲರೂ ನಿಮ್ಮ ಕಣ್ಣೆದುರು ಬಂದು ನಿಂತಿದ್ದಾರೆ ಎನ್ನುವ ಕಲ್ಪನೆಯಲ್ಲಿ. ಹಾಗೆ ನಿಮ್ಮ ಮನೆ ದೇವರು, ಹಾಗೆ ನೀವು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿರುವಂಥ ಗ್ರಾಮ ದೇವತೆಯ ಅಥವಾ ದೈವದ ಅಪ್ಪಣೆಯನ್ನು ಕೂಡ ತಗೊಳ್ಳೋಣ. ತಂದೆ ತಾಯಿಯನ್ನು ಸ್ಮರಿಸಿ. ಹಾಗೆ ನಿಮ್ಮ ಗುರುಗಳು, ಗುರು ಅಂದ ತಕ್ಷಣ ನಿಮಗೆ ಪಾಠ ಹೇಳಿದ ಗುರುಗಳೇ ಅಲ್ಲ, ಜೀವನದ ಪಾಠ ಹೇಳಿದ ಗುರುಗಳು ಕೂಡ ಆಗಬಹುದು. ಅಂಥವರನ್ನು ಕೂಡ ನಿಮ್ಮ ತಲೆಯಲ್ಲಿ ಟತ್ ಅಂತ ಯಾರು ನೆನಪಿಗೆ ಬರ್ತಾರೆ ಅವರನ್ನು ನೆನಪಿಸ್ಕೊಳ್ಳಿ. ಅದೇ ರೀತಿ ಗ್ರಾಮದ ದೇವರನ್ನು ನೆನಪಿಸ್ಕೊಳ್ಳಿ. ಅದೇ ರೀತಿ ನಿಮ್ಮ ಮನೆ ದೇವರು, ನೀವು ವಂಶ ಪಾರಂಪರ್ಯವಾಗಿ ಒಂದು ನಿಮ್ಮ ಮನೆಯ ದೇವರನ್ನು ಪೂಜಿಸ್ತಾ ಬಂದಿರ್ತೀರ. ಅಂಥ ದೇವರ ಆಶೀರ್ವಾದವನ್ನು ತಗೊಂಡು ಬ್ಲೆಸ್ಸಿಂಗಲ್ಲಿ ಅವರೆಲ್ಲರೂ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮನಸ್ಸಿನಿಂದ ಕೃತಜ್ಞತೆಯನ್ನು ಶುರು ಮಾಡೋಣ. ಪ್ರತಿ ದಿವಸ ನಾನು ಪ್ರತಿ ಕ್ಷಣ ಒಂದು ಸ್ವಚ್ಛವಾದ ಗಾಳಿಯನ್ನು ಉಸಿರಾಟ ಮಾಡ್ತಿದ್ದೇನೆ. ನನ್ನ ಪ್ರಾಣಶಕ್ತಿಯನ್ನು ಹೆಚ್ಚಿಸ್ತಾ ಇದ್ದೇನೆ ಅಂತ ವಾಯು ತತ್ವವನ್ನು ಸೃಷ್ಟಿ ಮಾಡಿರುವಂಥ ಯೂನಿವರ್ಸ್ಗೆ ಹಾಗೂ ದೇವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ಪ್ರತಿದಿನ ಪ್ರತಿ ಗಂಟೆಗೆ ನಾವು ಸ್ವಚ್ಛವಾದ ತಿಳಿಯಾದ ನೀರನ್ನು ಕುಡಿತೇವೆ. ಆ ನೀರಿನಿಂದ ನಮ್ಮ ಪ್ರಾಣಶಕ್ತಿ ಹೆಚ್ಚಾಗುತ್ತೆ, ನಮ್ಮ ದೇಹ ತಂಪಾಗಿರುತ್ತೆ, ನಮಗೆ ಕೆಲಸ ಮಾಡಲು
ಶಕ್ತಿ ಬರುತ್ತೆ. ನೀರಿನಿಂದ ನಾವು ನಮ್ಮ ಮನಸ್ಸನ್ನು, ದೇಹವನ್ನು, ನಮ್ಮ ಮನೆಯನ್ನು ಎಲ್ಲವನ್ನು ಸ್ವಚ್ಛ ಮಾಡ್ತೇವೆ. ಸ್ವಚ್ಛತೆ ಮಾಡಲಿಕ್ಕೆ ಒಂದು ನೀರು ಅದ್ಭುತವಾದ ಶಕ್ತಿ. ನೀರಿಲ್ಲ ಅಂದರೆ ಮನುಷ್ಯನ ಜೀವನೇ ಕಷ್ಟ ಆಗುತ್ತೆ. ಅಂಥ ಒಂದು ನೀರಿಗೆ, ಅಂಥ ಒಂದು ಜಲತತ್ವಕ್ಕೆ ಧನ್ಯವಾದಗಳನ್ನು ತಿಳಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ಪ್ರತಿದಿನ ನಮಗೆ ಬೇಕಾದಾಗ, ಹಸಿವಾದಾಗ ಒಳ್ಳೆಯ ಊಟ, ರುಚಿಕರವಾದ ಊಟ, ಸ್ವಚ್ಛವಾದ ಊಟ, ಆರೋಗ್ಯಕರವಾದ ಊಟವನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಅಂಥ ಆಹಾರವನ್ನು ಬೆಳೆಯುವಂಥ ರೈತನಿಗೆ ಹಾಗೂ ಪೃಥ್ವಿ ತತ್ವಕ್ಕೆ ಧನ್ಯವಾದವನ್ನು ತಿಳಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನಾವು ಧರಿಸುವಂಥ ಬಟ್ಟೆಗಳಿಗೆ, ಆ ಬಟ್ಟೆಯನ್ನು ತಯಾರು ಮಾಡುವಂಥ ಹೆಣ್ಣು ಮಕ್ಕಳು, ಫ್ಯಾಕ್ಟ್ರಿಯಲ್ಲಿ ದುಡಿಯುವಂಥವರು, ಡಿಸೈನ್ ಮಾಡುವಂಥವರು, ಬಟ್ಟೆ ತಯಾರು ಮಾಡಿದಂಥ ಎಲ್ಲ ವರ್ಗದವರಿಗೂ ಧನ್ಯವಾದವನ್ನು ತಿಳಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನಾವು ಸೇಫಾಗಿ, ಗೌರವವಾಗಿ ಒಂದು ಮನೆಯಲ್ಲಿದ್ದೇವೆ. ನಮ್ಮ ಮನೆಯೇ ಮಂತ್ರಾಲಯ ಅಂತ ಒಂದು ಸ್ವಚ್ಛವಾದ, ಚಿಕ್ಕದಾದ, ಚೊಕ್ಕದಾದ ನಿಮ್ಮ ಮನೆ ಕೆಪಾಸಿಟಿ ಹೇಗಿದೆ? ಮನೆಯಲ್ಲಿ ಯಾವಾಗಲೂ ಧನಾತ್ಮಕ ಶಕ್ತಿ ಓಡಾಡಲಿ ಅಂತ ಹೇಳ್ತಾ, ಗಾಳಿ, ಮಳೆ, ಬಿಸಿಲಿಗೆ ಕಷ್ಟ ಆಗದೆ ಒಂದು ಸೇಫಾಗಿ ನಾವು ಇರುವಂಥ ಮನೆಗೆ ಥ್ಯಾಂಕ್ ಯು ಅನ್ನು ಹೇಳೋಣ. ಇಂಥ ಒಂದು ಒಳ್ಳೆ ನೆರಳನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಮನೆಯಲ್ಲಿ ಯಾವಾಗಲೂ ಒಳ್ಳೆ ಕೆಲಸಗಳು, ಧನಾತ್ಮಕ ಕೆಲಸಗಳು ಆಗ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನೀವು ಮಾಡುವಂಥ ಕೆಲಸ ಯಾವುದೇ ಆದರೂ ಅದರ ಬಗ್ಗೆ ನಿಮಗೆ ಕೀಳಿರಿಮೆ ಬೇಡ. ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಸಿಗ್ತಾ ಇರ್ತಕ್ಕಂಥ ಸಂಭಾವನೆ, ನಿಮ್ಮ ಕೊಲೀಗ್ಸ್, ನಿಮ್ಮ ಜೊತೆಯಲ್ಲಿರುವಂಥವರು ಎಲ್ಲರಿಗೂ ಥ್ಯಾಂಕ್ ಯು ಹೇಳಿ. ನಿಮ್ಮ ಕೆಲಸಕ್ಕೆ ಥ್ಯಾಂಕ್ ಯು ಹೇಳಿ. ಒಂದು ಕೆಲಸ ಮಾಡ್ತಾ ಇದ್ದಾನೆ ಒಂದು ವ್ಯಕ್ತಿ ಅಂದರೆ ಅವನಿಗೆ ಗೌರವನೇ ಬೇರೆ ಇರುತ್ತೆ. ಏನು ಮಾಡದೇ ಇರೋ ವ್ಯಕ್ತಿಯ ಗೌರವವೇ ಬೇರೆ ಇರುತ್ತೆ. ಸೊ ಹಾಗಾಗಿ ನೀವು ಮಾಡುವಂಥ ಕೆಲಸಕ್ಕೆ ಧನ್ಯವಾದಗಳನ್ನು ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನಿಮ್ಮ ಕುಟುಂಬದ ಸದಸ್ಯರಿಗೆ, ಅಪ್ಪ, ಅಮ್ಮ, ಅಣ್ಣ, ತಂಗಿ, ತಮ್ಮ, ಅಕ್ಕ, ರಿಲೇಟಿವ್ಸ್ ಎಲ್ಲರಿಗೂ, ಕುಟುಂಬದ ಸದಸ್ಯರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ನಿಮ್ಮ ಮನೆಯಲ್ಲಿ ಯಾವುದೇ ಥರದ ಪ್ರಾಣಿಗಳನ್ನು ನೀವು ಸಾಕಿದರೆ ಅವರಿಗೆ ಕೂಡ ನಿಮ್ಮ ಮನಸ್ಥಿತಿ ಸರಿ ಇಲ್ಲದೆ ಇರುವಾಗ, ಬೇಜಾರಾದಾಗ ಅವರು ಬಂದು ನಿಮ್ಮ ನೋವನ್ನು ಕಡಿಮೆ ಮಾಡ್ತಾರೆ. ಅಂಥ ಬೆಕ್ಕು ಇರ್ಬೋದು, ನಾಯಿ ಇರ್ಬೋದು, ದನ ಇರಬಹುದು, ಅಂಥ ಪ್ರಾಣಿಗಳಿಗೆ ಕೂಡ ನೀವು ಥ್ಯಾಂಕ್ ಯು ಅನ್ನು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮುಖದಲ್ಲಿ ಮಂದಹಾಸವಿರಲಿ. ಆರಾಮಾಗಿ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮಗೆ ಜೀವನವನ್ನು ಹೇಳಿಕೊಟ್ಟ ಗುರುಗಳಿಗೆ ಧನ್ಯವಾದಗಳನ್ನು ಹೇಳಿ. ನೀವು ಚಿಕ್ಕವರಿದ್ದಾಗ ನಿಮಗೆ ಪಾಠ ಹೇಳಿಕೊಟ್ಟ ಎಲ್ಲ ಗುರುಗಳಿಗೂ ಧನ್ಯವಾದವನ್ನು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ನಿಮ್ಮ ಕಷ್ಟದ ಸಮಯದಲ್ಲಿ ಬಂದು ನಿಮ್ಮ ಕೈ ಹಿಡಿದು ನಿಮ್ಮನ್ನು ಕಾಪಾಡಿರುವಂಥ ಆ ಎಲ್ಲ ಆಪತ್ ಬಾಂಧವರಿಗೆ ಧನ್ಯವಾದಗಳನ್ನು ಹೇಳಿ.
ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಣದ ಸಹಾಯವನ್ನು ಮಾಡಿರ್ತಾರೆ, ಮಾತಿನ ಸಹಾಯವನ್ನು ಮಾಡಿರ್ತಾರೆ, ಕಷ್ಟದಲ್ಲಿ ನಿಮಗೆ ಸಾಂತ್ವನವನ್ನು ಹೇಳಿ ಧೈರ್ಯ ತುಂಬಿರ್ತಾರೆ. ಅಂತ ಎಲ್ಲ ಶುದ್ಧ ಆತ್ಮಗಳಿಗೆ ಥ್ಯಾಂಕ್ ಯು ಹೇಳಿ. ಅದೇ ರೀತಿ ನಿಮಗೆ ನೋವು ಕೊಟ್ಟಂಥವರಿಗೂ ಕೂಡ ಥ್ಯಾಂಕ್ ಯು ಹೇಳಿ. ಧನ್ಯವಾದಗಳು. ಅದೇ ರೀತಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸೂರ್ಯ ಉದಯಿಸ್ತಾ ಇದ್ದಾನೆ. ಸೂರ್ಯನ ಶಕ್ತಿ ಇಲ್ಲದೆ ಪ್ರಪಂಚದಲ್ಲಿ ಏನೂ ನಡೆಯಲ್ಲ. ಅಂತ ಸೂರ್ಯ ದೇವನಿಗೆ, ನವಗ್ರಹಗಳಿಗೆ ಥ್ಯಾಂಕ್ ಯು ಅನ್ನು ಹೇಳಿ. ಚಂದ್ರ ದೇವನಿಗೆ ಥ್ಯಾಂಕ್ ಯು ಅನ್ನು ಹೇಳಿ. ಚಂದ್ರ ತಂಪಾದ ಅನುಭವವನ್ನು ಕೊಡ್ತಾನೆ. ಹಾಗೆ ಎಲ್ಲ ಗ್ರಹಗಳಿಗೂ ಇನ್ನು ಮುಂದೆ ನನ್ನ ಗ್ರಹಗಳ ಗತಿಗಳು ಚೆನ್ನಾಗಿದೆ ಅಂತ ಕಲ್ಪನೆ ಮಾಡ್ಕೋತಾ ಅವರಿಗೂ ಕೂಡ ಥ್ಯಾಂಕ್ ಯು ಹೇಳಿ. ಹಾಗೆ ಯಾವುದೇ ಎನರ್ಜಿ ನಮಗೆ ಬೇಕು ಅಂದರೆ ಪರ್ಚೇಸ್ ಮಾಡಬೇಕು, ಊಟ ಬೇಕು, ನೀರು ಬೇಕು, ಅವೆಲ್ಲವನ್ನು ತಗೊಳ್ಳೋಕ್ಕೆ ನಮಗೆ ಮುಖ್ಯವಾದ ಒಂದು ಎನರ್ಜಿ ಬೇಕು, ಹಣ. ಅಂತ ಹಣಕ್ಕೆ ಕೂಡ ಧನ್ಯವಾದವನ್ನು ಹೇಳಿ. ನನ್ನ ಬಳಿ ಸಾಕಷ್ಟು ಹಣ ಇದೆ, ಎಷ್ಟು ಖರ್ಚು ಮಾಡಿದ್ರೂ ಮುಗೀತಾ ಇಲ್ಲ. ನಾನು ಒಳ್ಳೆ ಒಳ್ಳೆ ಕೆಲಸಗಳಿಗೆ ಹಣವನ್ನು ಉಪಯೋಗಿಸುವಂಥ ಅವಕಾಶ ನನಗೆ ಕೊಟ್ಟಿದ್ದೀಯಾ, ಥ್ಯಾಂಕ್ ಯು. ಹಣಕ್ಕೆ ನಾನೆಂದರೆ ತುಂಬ ಪ್ರೀತಿ, ಹಣಕ್ಕೆ ನಾನೆಂದರೆ ತುಂಬ ಪ್ರೀತಿ. ಹಾಗೆ ನನಗೆ ಕೂಡ ಹಣ ಅಂದರೆ ತುಂಬ ಪ್ರೀತಿ. ನಮ್ಮಿಬ್ಬರ ಬಾಂಧವ್ಯ ತುಂಬ ಗಟ್ಟಿಯಾಗಿದೆ. ಹಣವು ನನ್ನನ್ನು ಬಿಡದೆ ಯಾವಾಗಲೂ ನನ್ನ ಜೊತೆ ಇರುತ್ತದೆ ಹಾಗೂ ನನ್ನನ್ನು ಯಾವಾಗಲೂ ಹಿಂಬಾಲಿಸುತ್ತದೆ. ಹಾಗಾಗಿ ಹಣದ ಜೊತೆ ನನ್ನ ಸಂಬಂಧ ತುಂಬ ಚೆನ್ನಾಗಿ ಇರುವುದಕ್ಕೆ ಆ ಹಣಕ್ಕೆ ಕೂಡ ನಾನು ಹಣದ ಒಂದು ಎನರ್ಜಿಗೆ, ನನ್ನ ಎನರ್ಜಿ ಮತ್ತು ಹಣದ ಎನರ್ಜಿ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ. ಹಾಗಾಗಿ ಹಣಕ್ಕೆ ಕೂಡ ನಾನು ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಹೇಳ್ತೇನೆ. ಯಾವಾಗಲೂ 24 ಗಂಟೆ ನನ್ನ ಜೊತೆ ಇರೋದಕ್ಕೆ ಹಣಕ್ಕೆ ಕೂಡ ನಾನು ಥ್ಯಾಂಕ್ ಯು ಅನ್ನು ಹೇಳ್ತೇನೆ ಅಂತ ಧನ್ಯವಾದಗಳನ್ನು ಅರ್ಪಿಸಿ, ನಿಮ್ಮ ಬಳಿ ಇರುವಂಥ ಹಣಕ್ಕೆ ಖುಷಿಯಾಗಿ ನೀವು ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ನಿಮ್ಮ ಜೀವನದಲ್ಲಿ ಸ್ವೀಟ್ ಮೆಮೊರೀಸನ್ನು ಕ್ರಿಯೇಟ್ ಮಾಡಿರುವಂಥವರಿಗೆ, ಸವಿ ನೆನಪುಗಳನ್ನು ಸೃಷ್ಟಿ ಮಾಡಿರ್ತಾರೆ, ಅವರನ್ನು ನೆನಪು ಮಾಡಿಕೊಂಡ ತಕ್ಷಣ ನಿಮ್ಮ ಮುಖದಲ್ಲಿ ನಗು ಬರುತ್ತೆ. ನಿಮ್ಮ ಮುಖದಲ್ಲಿ ನಗುವನ್ನು ತರಿಸುವಂಥ ಪ್ರಯತ್ನ ಮಾಡಿರುವ ಎಲ್ಲ ಆತ್ಮಗಳಿಗೆ ಥ್ಯಾಂಕ್ ಯು ಅನ್ನು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ನಿಮಗೆ ನಾನು ಬಿಟ್ಟಿರುವಂಥ ಇನ್ನು ಬೇರೆ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿದ್ದರೆ, ಸ್ಪೆಷಲ್ ಪರ್ಸನ್, ಅವರೆಲ್ಲರಿಗೂ ಥ್ಯಾಂಕ್ ಯು ಅನ್ನು ಹೇಳಿ. ಮುಂದಿನ 3 ನಿಮಿಷ ನಾನು ಮೌನವನ್ನು ವಹಿಸ್ತೇನೆ. ನಿಮ್ಮ ಲೈಫಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸ್ವೀಟ್ ಮೆಮೊರೀಸ್ಗೆ, ಸ್ಪೆಷಲ್ ಪರ್ಸನ್ಸ್ಗೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ತಿಳಿಸಿ. ಇನ್ನು ನಿಮಗೆ ಬೇಕಾದ ಎಲ್ಲ ವ್ಯಕ್ತಿಗಳಿಗೂ, ಎಲ್ಲ ಸನ್ನಿವೇಶಗಳಿಗೂ ನೀವು ಧನ್ಯವಾದಗಳನ್ನು ತಿಳಿಸಬಹುದು. ಮುಖದಲ್ಲಿ ಮಂದಹಾಸವಿರಲಿ. ಮತ್ತೊಂದು ದಿನವನ್ನು ನನಗೆ ಉಡುಗೊರೆಯಾಗಿ ಕೊಟ್ಟಿದ್ದಕ್ಕೆ ಈ ದಿನವನ್ನು ನಾನು ಖುಷಿಯಾಗಿ ಕಳೆಯುತ್ತೇನೆ ಅಂತ ನಿಮಗೆ ನೀವೇ ಧನ್ಯವಾದವನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ನಿಮಗೆ ಪ್ರೌಡ್ ಫೀಲ್ ಆಗಬೇಕು. ಯಾವುದೇ ರೀತಿಯ ಕೀಳಿರಿಮೆ ನಿಮ್ಮಲ್ಲಿ ಬರಬಾರ್ದು. ಐ ಆಮ್ ಗ್ರೇಟ್.
ಇದೆಲ್ಲವನ್ನು ನೋಡುವ ಕೇಳುವ ಸೌಭಾಗ್ಯ ಸಿಕ್ಕಿದ್ದಕ್ಕೆ ನನಗೆ ನಾನೇ ಥ್ಯಾಂಕ್ ಟು ಮೀ. ನನಗೆ ನಾನೇ ಧನ್ಯವಾದವನ್ನು ಹೇಳ್ಕೊಳ್ಳೋದು. ನಿಮಗೆ ನೀವು ಧನ್ಯವಾದವನ್ನು ಹೇಳ್ಕೊಳ್ಳಿ. ಹಾಗೆ ಸಂಕಲ್ಪ ಸಿದ್ಧಿಯ ಫ್ಯಾಮಿಲಿಗೆ, ಸಂಕಲ್ಪ ಸಿದ್ಧಿ ಕುಟುಂಬಕ್ಕೆ, ಹೀಗೆಲ್ಲ ಯಾರ್ಯಾರೆಲ್ಲ ಒಬ್ರಿಗೊಬ್ರು ಕನೆಕ್ಟ್ ಆಗಿದ್ದೀರಾ ಅವರಿಗೆ ಕೂಡ ಎಲ್ಲರಿಗೂ ಥ್ಯಾಂಕ್ ಯು ಅನ್ನು ಹೇಳಿ, ಇಲ್ಲಿ ಇರುವಂಥವರೆಲ್ಲರೂ ಚೆನ್ನಾಗಿ ಖುಷಿಯಾಗಿ ನೆಮ್ಮದಿಯಾಗಿ ಬದುಕಲಿ ಅಂತ ಮನಸ್ಸಲ್ಲಿ ಬ್ಲೆಸ್ ಮಾಡಿ, ಹಾಗೆ ಥ್ಯಾಂಕ್ ಯು ಅನ್ನು ಹೇಳಿ. ಯಾರಿಗೆ ಏನೇ ಸಮಸ್ಯೆ ಇದ್ದರೂ ಅದನ್ನು ಜಯಿಸುವಂಥ, ಫೇಸ್ ಮಾಡುವಂಥ ಶಕ್ತಿ ಇವರಿಗೆ ಕೊಡಪ್ಪ ಅಂತ ಕೇಳ್ಕೊಳ್ಳಿ. ಹಾಗೆ ನಿಮಗೆ ಗೊತ್ತಿರುವಂಥವರು ಯಾರಾದರೂ ಸಂಕಷ್ಟದಲ್ಲಿದ್ದರೆ ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಅವರಿಗೂ ಥ್ಯಾಂಕ್ ಯು ಹೇಳಿ. ನಿಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೆ ಥ್ಯಾಂಕ್ ಯು ಹೇಳಿ. ಕೈ, ಕಾಲು, ಹೊಟ್ಟೆ, ಜಠರ, ಹೃದಯ, ಮೆದುಳು, ಕಣ್ಣು, ಮೂಗು, ಬಾಯಿ ಎಲ್ಲವೂ ನನಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದೀಯಾ. ಎಲ್ಲ ಇಂದ್ರಿಯಗಳು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾವೆ. ಹಾಗಾಗಿ ನಾನು ಸ್ವಚ್ಛವಾಗಿ, ಆರೋಗ್ಯವಾಗಿ, ನೆಮ್ಮದಿಯಾಗಿ ಇರಲು ಕಾರಣ ಆಗಿದೆ. ಅದಕ್ಕೆ ನಿಮಗೆ ನೀವು ಥ್ಯಾಂಕ್ ಯು ಅನ್ನು ಹೇಳ್ಕೊಳ್ಳಿ. ಉಸಿರಾಟ ಆರಾಮಾಗಿ ಇರಲಿ. ಉಸಿರಾಟವನ್ನು ಆರಾಮಾಗಿ ಮಾಡಿ. ಈಗ ವಾತ್ಸವ ಸ್ಥಿತಿಗೆ ಬನ್ನಿ. ಎಲ್ಲರೂ ವಾತ್ಸವ ಸ್ಥಿತಿಗೆ ಬನ್ನಿ. ಕೃತಜ್ಞತಾ ಭಾವನೆಯಿಂದ ವಾತ್ಸವ ಸ್ಥಿತಿಗೆ ಬನ್ನಿ. ನಿಮ್ಮ ಎರಡೂ ಕೈಗಳನ್ನು ನಿಧಾನವಾಗಿ ರಬ್ ಮಾಡಿ, ರಬ್ ಮಾಡಿ, ರಬ್ ರಬ್ ರಬ್. ಹಾಗೆ ನಿಮ್ಮ ಕಣ್ಣುಗಳಿಗೆ ಆ ಬಿಸಿಯ ಸ್ಪರ್ಶವನ್ನು ಮಾಡಿ, ಕುತ್ತಿಗೆಯನ್ನು ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಸ್ವಲ್ಪ ರೊಟೇಟ್ ಮಾಡಿ, ಕೈ ಕಾಲುಗಳನ್ನು ಆಡಿಸಿ ಇಡೀ ದೇಹವನ್ನು ಸ್ಪರ್ಶ ಮಾಡಿ. ಇಡೀ ದೇಹವನ್ನು ಸ್ಪರ್ಶ ಮಾಡಿ ನಿಧಾನವಾಗಿ ಆಯಾಸವಿಲ್ಲದೆ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಕಣ್ಣುಗಳನ್ನು ತೆರೆಯಿರಿ. ಗುಡ್ ಮಾರ್ನಿಂಗ್, ಶುಭೋದಯ. ಈಗ ಸಮಯ 5:55. 555 ಬಂದಿದೆ. ಏಂಜಲ್ ನಂಬರ್. ನಿಮ್ಮ ಲೋಟವನ್ನು ಕೈಗೆತ್ಕೊಳ್ಳಿ. ನಿಮ್ಮ ವಿಶನ್ನು ಮಾಡಿ. ಏನೆಲ್ಲ ಬೇಕು ನೀರಿಗೆ ಕೇಳ್ಕೊಳ್ಳಿ. ಏನು ಕೇಳಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ಗಾಯತ್ರಿ ಮಂತ್ರವನ್ನಾದರೂ ಹೇಳಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್.
ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನಗೆ ಪ್ರಾಣಶಕ್ತಿಯನ್ನು ನೀಡಿದ್ದೀಯ. ನಿನ್ನಲ್ಲಿರುವಂಥ ಸ್ಪರ್ಶ ಹಾಗೂ ಸ್ಪಂದನೆಯ ಶಕ್ತಿ ನನ್ನಲ್ಲಿರುವಂಥ ಎಲ್ಲ ನೋವು ಸಂಕಟಗಳನ್ನು ಹೋಗಲಾಡಿಸಿದೆ. ನನ್ನ ಎಲ್ಲ ಉದ್ದೇಶದ ಕೆಲಸಗಳನ್ನು ನಿವಾರಣೆ ಮಾಡಿದೆ. ನನ್ನಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನು ನಿರ್ಮೂಲನೆ ಮಾಡಿದೆ. ನಾನು ನಿನ್ನನ್ನು ಸೇವಿಸಿದ ಕೂಡಲೇ ನನ್ನಲ್ಲಿ ಹೊಸ ಚೈತನ್ಯವೊಂದು ಮೂಡಿ ಬರುತ್ತೆ. ಹಾಗಾಗಿ ನಿನಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ. I am wealthy, I am wealthy, I am wealthy. I am grateful, I am grateful, I am grateful. I am strong, I am strong, I am strong. I am beauty, I am beauty, I am beauty. I am handsome, I am handsome, I am handsome. Thank you, thank you, thank you. I love you, I love you, I love you. ನೀರನ್ನ ಎನರೈಸ್ ಮಾಡಿ, ನೀರಿಗೆ ಶಕ್ತಿ ಕೊಡಿ. ಈಗ ಎಲ್ಲರೂ ನೀರನ್ನು ಕುಡಿಯಿರಿ. ಸೂಪರ್. ನೀರಿನ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ದಿನ ಒಂದೊಂಥರ ಟೇಸ್ಟ್ ಅನಿಸುತ್ತೆ ನಮಗೆ. ಶುಭೋದಯ. ಶುಭೋದಯ ಮೇಡಮ್. ಯಾರ್ದೆಲ್ಲ ನೀರು ಟೇಸ್ಟ್ ಚೇಂಜ್ ಆಗಿದೆ ಮೀ ಅಂತ ಹಾಕಿ. ಶುಭೋದಯ ಎಲ್ರಿಗೂ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಸ್ವಲ್ಪ ಪ್ರಾಣಾಯಾಮನ ಆ್ಯಡ್ ಮಾಡ್ಕೊಂಡಿದ್ದಕ್ಕೆ ರಿಲೀಫ್ ಆಗ್ತಾ ಇದೆಯಾ ಮೈಂಡು? ಹೌದು. ಶ್ರೀಧರ ಮೂರ್ತಿ ಸರ್ ಮೀ. ಓಕೆ. ಹೌದು, ಚೆನ್ನಾಗಿರುತ್ತೆ ಅಲ್ವಾ? ಸ್ವಲ್ಪ ಪ್ರಾಣಾಯಾಮ ಮಾಡಿದಾಗ ತುಂಬಾ ಆರಾಮ. ಮೆದುಳಿನ ನರನಾಡಿಗಳು ಸ್ವಲ್ಪ ಆಕ್ಟಿವೇಟ್ ಆಗುತ್ತೆ. ಇನ್ಮೇಲೆ ಇನ್ನೂ ಒಂದೊಂದು ಆ್ಯಡ್ ಮಾಡ್ತಾ ಹೋಗೋಣ. ಪುಷ್ಪಾ ಮೇಡಮ್, ಎಸ್. ಓಕೆ. ನೀರು ಚೇಂಜ್ ಆಯ್ತಾ ಟೇಸ್ಟು? ಇವ್ರು ಯಾರೋ ತುಂಬ ತಥಾಸ್ತು. ಪುಷ್ಪಾ ಮೇಡಮ್, ತಥಾಸ್ತು ತಥಾಸ್ತು. ನೋಡಿ, ಆಶೀರ್ವಾದ ಮಾಡೋಕ್ಕೆ ಈಗ ಫುಲ್ಲು ಮೆಂಟಲಿ ರೆಡಿಯಾಗಿ ಹೋಗ್ಬಿಟ್ಟಿದ್ದೀವಿ ನಾವು. ಬ್ಲೆಸ್ಸಿಂಗ್, ಬಿ ಬ್ಲೆಸ್ಸಡ್. ಎಲ್ಲರೂ ಯಾವಾಗಲೂ ಬ್ಲೆಸ್ಸಡ್ ಆಗಿ ಇರಿ. ಓಕೆ, ಈಗ ಮಯೂರ್ ಮವನ ಮಾಡೋಣ. ಹಾಗೆ ಚಕ್ರ ಸಾಧನ ಕ್ಲಾಸಿಗೆ ಯಾರ್ಯಾರ ಪೇಮೆಂಟ್ ಮಾಡೋಂಗಿದ್ರೆ ಇವತ್ತಿಂದ ಸ್ಟಾರ್ಟ್ ಮಾಡಿ, ಪೇಮೆಂಟನ್ನು ಮಾಡಿ. ನಿಮ್ಮ ಪ್ರೀತಿ ಪಾತ್ರರು ಯಾರ್ಯಾರು ಬರ್ತಾ ಇದ್ದಾರೆ ಅವ್ರಿಗೆ ಕೂಡ ತಿಳಿಸಿ, ಅವ್ರ ಹತ್ರ ಪೇಮೆಂಟನ್ನು ಮಾಡಿಸಿ. ಯಾಕಂದರೆ ಲಾಸ್ಟ್ ಮೂಮೆಂಟಿಗೆ ನನಗೆ ಗೊತ್ತಾಗಬೇಕು ಇನ್ನೆಷ್ಟು ಜನ ಬೇಕು ಅಂತ. ನಾನು ಮತ್ತೆ ಬೇರೆಯವ್ರನ್ನ ಕನ್ಸಲ್ಟ್ ಮಾಡಬೇಕು. ಪೇಮೆಂಟ್ ಆಗಿಲ್ಲ ಅಂದರೆ ಕ್ಲಾರಿಟಿ ಸಿಗೋದಿಲ್ಲ. ಸೊ ಹಾಗಾಗಿ ಯಾರ್ಯಾರೆಲ್ಲ ಪೇಮೆಂಟ್ ಮಾಡ್ತೀರಾ ಅವರು ಈಗ ಗ್ರೂಪಲ್ಲಿ ನಾನು ಇದನ್ನು QR ಕೋಡನ್ನು ಹಾಕ್ತೀನಿ. ಅದಕ್ಕೆ ಪೇಮೆಂಟ್ ಮಾಡಿ ನಿಮ್ಮ ಸ್ಕ್ರೀನ್ಶಾಟನ್ನು ಕಳಿಸಿ. ನಾನು ಎಲ್ಲರ ನೇಮನ್ನು ಒಂದು ಕಡೆ ನೋಟ್ ಮಾಡ್ಕೋತೀನಿ ಎಷ್ಟು ಜನ ಪೇಮೆಂಟ್ ಆಗಿದ್ದಾರೆ ಅಂತ. ಸೊ ಹಾಗಾಗಿ ಮತ್ತೆ ಇನ್ನೊಂದು ಸಣ್ಣ ಬದಲಾವಣೆ, 19 ಬೇಡ 26ಕ್ಕೆ ಮಾಡೋಣ ಅಂತ ತುಂಬ ಜನ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ. ಯಾಕಂದರೆ ಅವತ್ತು ಬಸವ ಜಯಂತಿ ಹಬ್ಬ ಇದೆಯಂತೆ. ಕೆಲವರೆಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ ಮೇಡಮ್, ಬರೋಕ್ಕಾಗಲ್ಲ. ಸೊ ಹಾಗಾಗಿ ಅದು ನೆಕ್ಸ್ಟ್ ಸಂಡೇ ಒಂದು ವಾರ ಮುಂದೂಡೋಣ ಅಂತ ಈಗ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಚಕ್ರ ಸಾಧನೆಗೆ ಯಾರ್ಯಾರು ಬರ್ತೀರಾ ದಯವಿಟ್ಟು ಎಲ್ಲ ಪೇಮೆಂಟ್ ಮಾಡಿ ನಿಮ್ಮ ಸ್ಕ್ರೀನ್ಶಾಟನ್ನು ಕಳಿಸ್ಕೊಟ್ರೆ ನನಗೆ ಕೌಂಟ್ ಮಾಡೋಕ್ಕೆ ಎಷ್ಟು ಮೆಂಬರ್ ಆಗಿದ್ದಾರೆ ಅಂತ ಕ್ಲಾರಿಟಿ ಸಿಗುತ್ತೆ. ಸೊ ಯಾರೆಲ್ಲ ಪೇಮೆಂಟ್ ಮಾಡೋರಿದ್ರೆ ಇವತ್ತಿಂದ ಸ್ಟಾರ್ಟ್ ಮಾಡಿ.
20ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಅಷ್ಟೊತ್ತರೆಗೂ ಕಾಯಿಸ್ಬೇಡಿ, ಬೇಗ ಬೇಗ ಮಾಡಿ. ಓಕೆನಾ? ಒಂದು ಹೊಸ ಅನುಭವ ನಿಮಗೆ ಮಾಡೋಕ್ಕೆ, ನಿಮ್ಗೊಂದು ಹೊಸ ಅನುಭವ ಆಗಬೇಕು. ಪ್ರತಿ ತಿಂಗಳು ಇಂಥದ್ದೊಂದು ಆಫ್ಲೈನ್ ಸೆಷನ್ ಬೇಕು ಮೇಡಮ್ ಅಂತ ನೀವು ಕೇಳೋಷ್ಟು ಮಟ್ಟಿಗೆ ಚೆನ್ನಾಗಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ 2,000 ಅದು ದುಡ್ಡೇ ಅಲ್ಲ. ಎಲ್ಲೆಲ್ಲೋ ಹೋಗಿ ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ನೀವು ಊಟ ಮಾಡಿ ಬಂದರೆ 3-4 ಸಾವಿರ, ಫ್ಯಾಮಿಲಿಯವರೆಲ್ಲ ಹೋಗಿ ಊಟ ಮಾಡಿ ಬಂದರೆ 2,500-3 ಸಾವಿರ ಬಿಲ್ ಆಗುತ್ತೆ. ಇಲ್ಲಿ ನಿಮಗೆ ಒಂದು ಒಳ್ಳೆ ಜ್ಞಾನ ಸಿಗ್ತಾ ಇದೆ, ಜೊತೆಯಲ್ಲಿ ಲೈಫ್ ಟೈಮ್ ನೀವು ಅದನ್ನು ಅಳವಡಿಸ್ಕೊಂಡು ನಿಮ್ಮ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳೋವಂಥ ಅವಕಾಶ, ಉತ್ತಮವಾದ ಅವಕಾಶ. ಒಮ್ಮೆ ಬಂದರೆ ಅಲ್ವಾ ಗೊತ್ತಾಗೋದು ಹೇಗಿರುತ್ತೆ ಕ್ವಾಲಿಟಿ ಅಂತ, ಬರ್ಲಿಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರೂ ಮಿಸ್ ಮಾಡಬೇಡಿ. ಸಾಧ್ಯವಾದರೆ ಬೇರೆ ಊರಿನವರು ಬನ್ನಿ, ನಿಮ್ಗೆ ಇಲ್ಲಿ ರಿಲೇಟಿವ್ಸ್ ಇದ್ದಾರೆ ಅಂದರೆ ಬಂದು ಇಲ್ಲಿ ಸ್ಟೇ ಆಗಿ ತರಗತಿಯನ್ನು ಅಟೆಂಡ್ ಮಾಡಿಬಿಟ್ಟು ಹೋಗಿ. ನೆಕ್ಸ್ಟು ನಿಮಗೆ ಬೇರೆಯವ್ರಿಗೆ ನನಗೆ ಇದಾದ ಅನುಭವ ಇನ್ನೊಬ್ರಿಗೂ ಆಗಬೇಕು ಅಂತಂದರೆ ಅವ್ರಿಗೆ ಹೇಳೋಕ್ಕೆ ಈಸಿ ಆಗುತ್ತೆ. ನೀವು ಫೀಲ್ ಮಾಡದೆ ಬೇರೆಯವ್ರಿಗೆ ಹೇಳೋಕ್ಕೆ ಆಗಲ್ಲ. ಸೊ ಹಾಗಾಗಿ ಆಗಿತ್ತಂತೆ ಹೋಗಿತ್ತಂತೆ ಬಂದಿತ್ತಂತೆ ಅನ್ನೋದಕ್ಕಿಂತ ಆಗಿತ್ತು, ನನಗೇನೆ ಆಗಿದೆ ಹೋಗಿದೆ ಅಂತ ಹೇಳೋದು ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ QR ಕೋಡನ್ನು ಈಗ ಗ್ರೂಪಲ್ಲಿ ಹಾಕ್ತೀನಿ. ವಿಂಡೋ ಚಾಟ್ ಓಪನ್ ಮಾಡಿದ ತಕ್ಷಣ ಪೇ ಮಾಡಿ ನನಗೆ ಸ್ಕ್ರೀನ್ಶಾಟ್ ಕಳಿಸಿ, ನಾನು ಅವ್ರ ಹೆಸರನ್ನ ಒಂದು ಕಡೆ ಬರ್ಕೊಳ್ಳೋಕ್ಕೆ ನನಗೆ ಈಸಿ ಆಗುತ್ತೆ. ಈಗ ಮಯೂರ್ಮವನ್ನು ಮಾಡೋಣ. ಮಯೂರ್ಮ ಅಂದರೆ ಗೊತ್ತಲ್ವಾ? ಸಕಲ ಜೀವರಾಶಿಗಳಿಗೆ, ಬ್ರಹ್ಮಾಂಡಕ್ಕೆ ನನ್ನ ಕಡೆಯಿಂದ ಪ್ರೀತಿಯ ನಮನ. ಎಲ್ಲರೂ ಸೇಫ್ ಆಗಿ, ಪ್ಲಸ್ ಆಗಿ, ಖುಷಿಯಾಗಿರಿ ಅಂತ, ಇನ್ಫಿನಿಟಿ ಅಂದರೆ ಅಂತ್ಯವಿಲ್ಲದ ಪ್ರೀತಿ ನಿಮಗೆ ಸಿಗಲಿ ಅಂತ ವಿಶ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಮಯೂರ್ಮ. ಎಲ್ಲರೂ ಖುಷಿಯಾಗಿರಲಿ. ಇಡೀ ಪ್ರಪಂಚದ ಎಲ್ಲ ಜೀವರಾಶಿಗಳು, ಸಕಲ ಜೀವರಾಶಿಗಳು, ಪ್ರಾಣಿಗಳು, ಮರ ಗಿಡಗಳು ತುಂಬ ಖುಷಿಯಾಗಿ ಚೆನ್ನಾಗಿದೆ. ನನ್ನ ಕಡೆಯಿಂದ ಪ್ರೀತಿಯ ನಮನ. ಎಲ್ಲರೂ ತಥಾಸ್ತು ಹಾಕಿ. ನಾನು ಮಾಡುವಂಥ ಒಳ್ಳೆ ಕೆಲಸಕ್ಕೆ ನಿಮ್ಮ ಕಡೆಯಿಂದ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ಅದೇ ರೀತಿ ನೀವು ಮಾಡುವ ಎಲ್ಲ ಒಳ್ಳೆ ಕೆಲಸಗಳಿಗೂ ನನ್ನ ಕಡೆಯಿಂದ ತಥಾಸ್ತು. ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ತಾನೆ. ಇವತ್ತಿನ ನಿಮ್ಮ ದಿನ, ಥ್ಯಾಂಕ್ ಯು. ಇವತ್ತಿನ ನಿಮ್ಮ ದಿನ ಶುಭಕರವಾಗಿದೆ ಹಾಗೂ ನೀವು ಅಂದುಕೊಂಡಂತ ಎಲ್ಲ ಕೆಲಸಗಳು ಸರಾಗವಾಗಿ ನಡೆದಿದೆ. ಎಲ್ಲರೂ ಖುಷಿಯಾಗಿದ್ದೀರಾ, ಅದ್ಭುತವಾಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಎಲ್ಲರಿಗೂ ತಥಾಸ್ತು ಮತ್ತೆ ಲವ್ ಯು ಆಲ್. ತಥಾಸ್ತು. ಧನ್ಯವಾದಗಳು. ತಥಾಸ್ತು ಮಾಡಲಿ, ಜಿಪುಣತನ ಮಾಡಬೇಡಿ. ಎಲ್ಲರೂ ತಥಾಸ್ತು ಮಾಡಿ. ನೀವು ಮಾಡುವ ತಥಾಸ್ತು ನಿಮಗೆ ಒಳ್ಳೆ ಕೆಲಸಗಳ ಕಡೆ ಕರ್ಕೊಂಡು ಹೋಗುತ್ತೆ. ಒಳ್ಳೆ ಮನಸ್ಸಿಂದ ಹರಿಸಿ. ಎಲ್ರಿಗೂ ಸೆಷನನ್ನು ಎಂಡ್ ಮಾಡೋಣ. ಈಗ 7 ಗಂಟೆಯಿಂದ 8 ಗಂಟೆವರೆಗೂ ವಿಂಡೋ ಚಾಟ್ ಓಪನ್ ಇರುತ್ತೆ. ಪೇಮೆಂಟ್ ಮಾಡೋರು ಮಾಡಿ. ಆಮೇಲೆ ಅನಿಸಿಕೆ ತಿಳಿಸೋರು ಕೂಡ ವಾಯ್ಸಲ್ಲಿ ಕೂಡ ಹೇಳ್ಬೋದು, ಚಾಟ್ ಕೂಡ ಮಾಡ್ಬೋದು. ತರಗತಿಯ ಬಗ್ಗೆ ಬೇರೆ ಏನೇನೋ ಹೇಳಬೇಡಿ. ತರಗತಿ ಹೇಗಾಗ್ತಾ ಇದೆ, ಏನಾದರೂ ಚೇಂಜಸ್ ಆಗಬೇಕಾ, ಇಷ್ಟೇ ಸಾಕಾ, ಚೆನ್ನಾಗಿ ಬರ್ತಾ ಇದೆಯಾ, ನಿಮ್ಮ ಅನಿಸಿಕೆಗಳನ್ನು ಮಾತ್ರ ತಿಳಿಸಿ. ಓಕೆನಾ? ನಿಮ್ಮ ಒಳ್ಳೊಳ್ಳೆ ಪಾಸಿಟಿವಿಟಿ ಮೆಸೇಜ್ ಏನು ಮಾಡುತ್ತೆಪ್ಪ ಅಂದರೆ ಗ್ರೂಪಲ್ಲಿರುವಂಥ ಮತ್ತಷ್ಟು ಒಳ್ಳೆ ಜನಗಳಿಗೆ ಕನೆಕ್ಟ್ ಆಗುತ್ತೆ. ಅವರಿಗೂ ಕೂಡ ಇದರ ಸದುಪಯೋಗ ಪಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಬೇರೆ ಫಾಲ್ತು ವಿಷಯಗಳನ್ನು ಹಾಕಬೇಡಿ. ಅದಕ್ಕೆಲ್ಲ ಬೇರೆ ಗ್ರೂಪ್ಗಳಿದ್ದಾವೆ, ಅಲ್ಲಿ ಹಾಕ್ಕೋಬಹುದು. ಇಲ್ಲಿ ಕೇವಲ ತರಗತಿಯ ಬಗ್ಗೆ ನಿಮ್ಮ ಅನಿಸಿಕೆ. ನೆಗೆಟಿವ್ ಆದರೂ ಹಾಕಿ, ಪಾಸಿಟಿವ್ ಆದರೂ ಹಾಕಿ. ನೆಗೆಟಿವ್ ಆದರೆ ಅದನ್ನು ಹೇಗೆ ಪಾಸಿಟಿವ್ ಮಾಡೋ ಕಡೆ ನಾವು ಗಮನ ಕೊಡ್ಬೋದಲ್ವಾ. ಸೊ ಹಾಗಾಗಿ ನಿಮ್ಗೇನು ಅನಿಸುತ್ತೆ ಅದನ್ನು ಹಾಕಿ. ಇನ್ನೇನಾದ್ರು ಚೇಂಜಸ್ ಬೇಕು ಅಂದರೆ ಹಾಕಿ. ಇಲ್ಲ ಇಷ್ಟೇ ಸಾಕು ಮೇಡಮ್, ಇದೇ ಚೆನ್ನಾಗಿ ಬರ್ತಾ ಇದೆ ಸಾಕು ಅಂದರೆ ಅದನ್ನು ಹಾಕಿ. ಇಲ್ಲ ತುಂಬ ಖುಷಿಯಾಯಿತು, ನಿಮ್ಮ ಮನಸ್ಸಿಗೆ ಎಷ್ಟು ಸಂತೋಷ ಆಯಿತು ಅದನ್ನು ಹಾಕಿ. ಇನ್ನು ಮುಂದೆ ತರಗತಿ ಬೇಕು ಅಂತ ಹಾಕಿ. ನಿಮ್ಗೇನು ಅನಿಸುತ್ತೋ ಅದನ್ನು ಹಾಕಿ. ಮಾತ್ರ ತರಗತಿ ಬಗ್ಗೆ ಮಾತ್ರ ಹಾಕಬೇಕು, ಬೇರೆ ವಿಷಯಗಳ ಬಗ್ಗೆ ಹಾಕ್ಬಾರ್ದು. ಬೇರೆ ಏನಾದ್ರು ಮಾತಾಡೋಂಗಿದ್ರೆ ಪರ್ಸ್ನಲಾಗಿ ಕಾಲ್ ಮಾಡಿ.
ಓಕೆ, ಥ್ಯಾಂಕ್ ಯು ಸೋ ಮಚ್. ಸೆಷನ್ ಅನ್ನು ಎಂಡ್ ಮಾಡೋಣ. ಬಾಯ್, ಟೇಕ್ ಕೇರ್, ಎಲ್ಲರೂ ಹುಷಾರಾಗಿರಿ.